ಈಗ ನಾವು ಕೆಪಾಸಿಟರ್ಸ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಕಡೆ ಬರೋಣ. ಈ ಸೀರೀಸ್ ಪ್ಯಾರಲಲ್ ಅಂದ್ರೆ ಏನ್ ಗೊತ್ತಿಲ್ಲ, ಕೆಪಾಸಿಟರ್ ಗಳನ್ನ ಕಂಬೈನ್ ಮಾಡಿ ಜೋಡಣೆ ಮಾಡ್ತಾರೆ. ಈಗ ಒಂದು ಮಾಲಿ ಮಾಡ್ಬೇಕಂದ್ರೆ ಹೂ ಜೋಡಿಸ್ತಾರಲ್ಲ, ಹೂ ಜೋಡಿಸೋದಂಗ ಈ ಕೆಪಾಸಿಟರ್ ಜೋಡಿಸ್ತೀವಿ. ಕೆಪಾಸಿಟರ್ ಮಾಲಿ ಮಾಡಿ ಯಾರಿಗೆ ಹಾಕ್ಬೇಕಲ್ಲ, ಕೆಪಾಸಿಟರ್ ಮಾಲಿ ಮಾಡಂಗಿಲ್ಲ. ಅಲ್ಲಿ ಕೆಪಾಸಿಟರ್ನ ಜೋಡಿಸ್ತಾರ. ಹೆಂಗ್ ಜೋಡಿಸ್ತಾರ ಅನ್ನೋದು, ಯಾಕೆ ಜೋಡಿಸ್ತಾರ ಆಮೇಲೆ ಹೇಳ್ತೇನೆ. ಹೆಂಗ್ ಜೋಡಿಸ್ತಾರ ಅನ್ನೋದನ್ನ ಎರಡು ಟೈಪ್ ಇರ್ತಾವ. ಒಂದು ಸೀರೀಸ್ ಜೋಡಣೆ, ಪ್ಯಾರಲಲ್ ಜೋಡಣೆ. ಜೋಡಣೆ ಅಂದ್ರೆ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಯಾಕೆ ಮಾಡಬೇಕು ಅಂದ್ರೆ, ಈ ಸೀರೀಸ್ ಪ್ಯಾರಲಲ್ ಏನ್ ಮಾಡ್ತಾರೆ ಗೊತ್ತ, ಒಂದಕ್ಕಿಂತ ಹೆಚ್ಚು ಕೆಪಾಸಿಟರ್ ಅನ್ನ ಆಜು ಬಾಜು ಅಲ್ಲೇ ಕೆಳಗೆ ಹಿಂಗೆ ಹಿಂಗೆ ಜೋಡಿಸಿ ಅದರಿಂದ ಒಂದು ಯೂಸ್ ತಗೋತಾರೆ. ಏನಂತ ಹೇಳ್ತೀವಿ, ಎದಕ್ಕಂತ ಹೇಳ್ತೀವಿ, ಎದಕ್ಕೆ ಮಾಡ್ಬೋದು. ಸೊ ಗದಗನೊಳಗ ಜನರಲಿ ಫಾರ್ಚುನೇಟ್ಲಿ ಈಗ ಸ್ವಲ್ಪ ಜಾಸ್ತಿ ಆಗೈತಿ. ಕರೆಂಟ್ ಹೋಗೋದು ಕಡಿಮೆ, ಪವರ್ ಹೋಗೋದು ಕಡಿಮೆ ಗದಗನೊಳಗ. ಇಲ್ಲೇ ಹುಬ್ಳಿ ವಿಚ್ ಇಸ್ ಬಿಗ್ಗರ್ ಸಿಟಿ ಆಸ್ ಕಂಪೇರ್ಡ್ ಟು ಗದಗ. ಮನೆ ಒಂದು ಸಿಟಿ ಅನ್ಬೇಕು ಬೇಡ ಗೊತ್ತಾಗಲ್ಲ, ಈಗ ಸ್ವಲ್ಪ ಅನ್ಬೋದು ಒಂದು ಲೆವೆಲಿಗೆ. ಸೊ ಬಿಗ್ಗರ್ ಸಿಟಿ ಯಾವುದು ಹುಬ್ಳಿ, ಅಲ್ಲೇ ಪವರ್ ಎಷ್ಟು ಜಾಸ್ತಿ ಹೋಗುತ್ತಲ್ಲ ಅಷ್ಟು ಹೋಗಂಗಿಲ್ಲ. ಸೊ ಈಗ ಅಕಸ್ಮಾತ್ ನೈಟ್ ಟೈಮ್ ಕರೆಂಟ್ ಹೋದಂತೆ ಮನೆ ಒಳಗೆ, ಹ್ಞೂನ್ರಿ ಕರೆಂಟ್ ಹೋಗ್ ನಮ್ಮ ಮನ್ಯಾಗ ಇನ್ವರ್ಟರ್ ಅನ್ಬಾರ್ದು. ಇನ್ವರ್ಟರ್ ಇಲ್ಲ ನಿಮ್ಮ ಮನ್ಯಾಗ ಅಂತ ಅನ್ಕೋರಿ. ಇನ್ವರ್ಟರ್ ಅಂತೂ ಚಾರ್ಜ್ ಹೋದಂತೆ ಕೊಡ್ರಿ. ಯಾಕಂದ್ರೆ ಕರೆಂಟ್ ಹೋದ್ರೆ ಟಿವಿ ನೋಡೋದು ನೋಡಂಗಿಲ್ಲ, ಫ್ರಿಡ್ಜ್ ಆರಿಸೋದು ಮರ್ತು ಬಿಟ್ಟಿರ್ತಾರೆ. ಸೊ ಹಿಂಗಾಗಿ ಸ್ವಲ್ಪ ಹೊತ್ತಿಗೆ ಹೋಗ್ತದೆ. ಅವಾಗ ಕತ್ಲೆ ಆತ. ಸೊ ಅವಾಗ ಫಸ್ಟಿಗೆ ಮಾಡಿದ್ರ ಮೊದ್ಲೇನಾಗುತ್ತೆ, ಟಾರ್ಚ್ ಹೊಡ್ತಿದ್ರಿ. ಈಗ ಮೊಬೈಲ್ ಹೊಡ್ತಾರ, ಮೊಬೈಲ್ನಾಗ ಟಾರ್ಚ್ ಇರ್ತೈತಿ. ಹಚ್ಚಿ ಟಾರ್ಚ್ ಹಚ್ಚಿದ ಮೇಲೆ ಮೊಬೈಲ್ ಒಳಗೆ ಜಾಸ್ತಿ ಚಾರ್ಜ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಹುಡುಕಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪವರ್ ಹೋಗೋದು ಕಡಿಮೆ ಅಂದ್ಬಿಡ ಗದಗ್ ನೋಡಕ್ ಸ್ವಲ್ಪ ಇದ್ರ ಯೂಸೇಜ್ ಕಡಿಮೆ ಇರ್ಬೋದು. ಬಟ್ ಸಿಚುವೇಶನ್ ಹಂಗ ತಗೊಂಡು ಕ್ಯಾಂಡಲ್ ಹೊಸ ತರಬೇಕಾಗೈತೆ, ಅವ್ ಖಾಲಿ ಆಗಿದ್ರೆ ಯೂಸ್ ಆಗ್ಬಿಟ್ಟಾವ. ಅಪ್ಪ ತಗೊಂಡೋಗ ಅಂತ ನಿಮ್ಗೆ ಕಳ್ಸಿ ಅಂತಿದ್ರು. ನಿಮ್ಮ ಮನ್ಯಾಗ ಅಪ್ಪಿ ಅಂತಾರ, ಹಂಗೆ ಅಂತಾರ, ಅದು ನೀವ್ ಹೆಂಗ್ ಮೇಂಟೈನ್ ಮಾಡಿರ. ಸಾರಿ ನಾ ಹಂಗ ಅಂದೆ, ಅಂದ್ರೆ ಮಂಗ್ಯ ಅಂದಿದ್ರು ಪ್ರೀತಿಲಿನ ಅಂದೆ ಸರ್. ಓಕೆ. ಸೊ ರೇ ಅಥವಾ ಲೇ ಅಂತಾರ, ತೊಂಬ ಹೋಗ್ಸೋ ಕ್ಯಾಂಡಲ್ ತೊಂಬ ಹೋಗು. ನಾವು ಬಂದು ನಾನು ಅಭ್ಯಾಸ ಮಾಡೋದು. ಏನಂದಿ ಅಭ್ಯಾಸ ಮಾಡೋದೈತಿ. ಯಾಕ ಸೊ ಕ್ಯಾಂಡಲ್ ತರಕ್ ಹೋದ್ರೆ ಅಂತಿಗೋರಿ. ಅಲ್ಲಿ ಹೋಗಿ ನಮ್ಮ ಮೊಬೈಲ್ ತಗೊಂಡು ಹೋಗ್ತೀವಿ. ಕತ್ಲ ಆಗ್ತೈತಿ, ಟಾರ್ಚ್ ತಗೊಂಡು ಹೋಗಿ. ಸೊ ಮೊಬೈಲ್ ತಗೊಂಡು ನೀವು ಹೋದ್ರಿ, ಅಲ್ಲಿ ದೊಡ್ಡ ಸೈಜ್ ಕ್ಯಾಂಡಲ್ ತಗೊಂಬ ಅಂತ ಮನೆ ಕಡೆ. ನಿಮ್ ನಿಯರೆಸ್ಟ್ ಏನ್ರಿ ಗ್ರಾಸರಿ ಶಾಪಿಗೆ ಹೋದ್ರಿ ಅಂತ ನಿಯರೆಸ್ಟ್ ಕಿರಾಣಿ ಅಂಗಡಿಗೆ ಹೋಗಿ, ಅಂಕಲ್ ಒಂದು ಕ್ಯಾಂಡಲ್ ಕೊಡ್ರಿ, ದೊಡ್ಡ ಸೈಜ್ ಬೇಕಂತ. ಎಲ್ಲ ಕಲೆಗಾವ ಅಂತ ಅವ್ರು. ಅವಾಗ ನೀವೇನ್ ಮಾಡ್ತೀವಿ, ನೀವತ್ತಲ್ಲಿ ಓಡಿಸಿ ಒಂದ್ ಏನ್ ಮಾಡಂಗಿಲ್ಲ, ಫೋನ್ ಹಚ್ಕೇತಿ ಇಲ್ಲ ಅಂತ. ಫೋನ್ ಹಚ್ಬಿಡಿ ಇಲ್ಲ ದೊಡ್ಡ ಬರಲ್ಲ, ವಾಪಸ್ ಬರತ್ತೀನಿ ನೋಡ. ಅಯ್ಯ ಹುಚ್ಚ, ಒಂದ್ 4 ಸಣ್ಣ ತಗೊಂಬ ಹೋಗ ನಡೀತೈತಿ. ಒಂದ್ ದೊಡ್ಡ ಕ್ಯಾಂಡಲ್ ಇಲ್ಲ ಅಂದ್ರ 4 ತಗೊಂಬ ಕ್ಯಾಂಡಲ್. ಸೊ ದೊಡ್ಡ ರೂಮ್ ಇತ್ತಂದ್ರ 4 ಕ್ಯಾಂಡಲ್ ಹಚ್ಚಿ ಒಂದು ಕ್ಯಾಂಡಲ್ ಬರುವಂತ ಲೈಟ್ ಅದ ಸಮ ಆಗಿ. ಸಿಮಿಲರ್ಲಿ ನಮ್ ಕಡೆ ಒಂದ್ ಪರ್ಟಿಕ್ಯುಲರ್ ಕೆಪಾಸಿಟನ್ಸ್ ಇರುವಂತ ಕೆಪಾಸಿಟರ್ ಬೇಕಾಗಿದೆ ಒಂದು ಎಕ್ಸ್ಪೆರಿಮೆಂಟ್. ಅದ್ ನಮ್ ಕಡೆ ಇಲ್ಲ. ಹ್ಞೂನ್ರಿ. ಅವಾಗ ಮಾರ್ಕೆಟ್ಗೆ ಹೋಗಿ ಇನ್ನೊಂದು ಕೆಪಾಸಿಟರ್ ತಗೊಂಡ್ಬರೋ ಬದ್ಲಿ ನಮ್ ಕಡೆ ಇರುವಂತ ಬೇರೆ ಕೆಪಾಸಿಟರ್ಸ್ ಅನ್ನ ಜಾಯಿನ್ ಮಾಡಿ ಈಗ ಆ ಕೆಪಾಸಿಟರ್ ಜೊತೆ ಯೂಸ್ ಮಾಡ್ಕೋಬಹುದು. ಜಾಯಿನ್ ಮಾಡಿ ಅಂದ್ಕೂಳೆ ಒಂದ ಲೈಟ್ ಬರ್ತೈತಿ ಸರ್ ಜಾಯಿನ್ ಮಾಡೋದು. ಈಗ ಲೈಟ್ ನೋಡಿ ಸರ್, ನಮಗ 6 ಮೈಕ್ರೋ ಫ್ಯಾರಡ್ ಒಂದು ಕೆಪಾಸಿಟನ್ಸ್ ಇರುವಂತ ಕೆಪಾಸಿಟರ್ ಬೇಕಾಗಿತ್ತು. ಎಷ್ಟು ಮೈಕ್ರೋ ಫ್ಯಾರಡ್? 6 ಮೈಕ್ರೋ ಫ್ಯಾರಡ್. Here farad being the unit, SI unit of capacitance. So 6 ಮೈಕ್ರೋ ಫ್ಯಾರಡ್ ಬೇಕಾಗೈತಿ. ಅನ್ಫಾರ್ಚುನೇಟ್ಲಿ ನಮ್ಮ ಕಡೆ ಇಲ್ಲ. 2 ಮೈಕ್ರೋ ಫ್ಯಾರಡ್ ಕೆಪಾಸಿಟರ್ಗಳು ಅದಾವ ನಮ್ಮ ಕಡೆ. ಅವಾಗ ನಾವೇನ್ ಮಾಡ್ಬೋದು, 2 ಮೈಕ್ರೋ ಫ್ಯಾರಡ್ and 2 ಮೈಕ್ರೋ ಫ್ಯಾರಡ್ ತಗೊಂಡು ಜೋಡಿಸಿ 6 ಮಾಡಬಹುದು. ಹ್ಞೂನ್ರಿ.
ಸೊ ಹಂಗಂದ್ರೆ ಸರಿ ಇದ್ರ ಪ್ರಕಾರ ಒಂದೇ ಟೈಪ್ ಆಫ್ ಕಾಂಬಿನೇಷನ್ ಇರ್ಬೇಕಲ್ಲ. ಈ ಕುಡ್ಸ್ಕೊಂತ ಹೋದ್ರೆ ಎರಡು ಟೈಪ್ ಅದಾವ, ಸೀರೀಸ್ ಪ್ಯಾರಲಲ್. ಎರಡು ಟೈಪ್ ಯಾಕದಾವ ಗೊತ್ತೇನ? ಈಗ ನಾವು ಜನರಲಿ ಹೆಂಗ್ ಥಿಂಕ್ ಮಾಡ್ತೀವಿ ಗೊತ್ತ, ನಮಗ್ ಬೇಕಾದಂತ ಕೆಪಾಸಿಟನ್ಸ್ ಇಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆ ಕೆಪಾಸಿಟರ್ಸ್ ಅದಾವು, ಅವನ್ ಜೋಡಿಸಿ ದೊಡ್ಡದು ಮಾಡ್ಬೋದು. ಉಲ್ಟಾ ಇರ್ಬೋದಲ್ಲ ಕೇಸ್. ನಿಮಗೆ 2 ಮೈಕ್ರೋ ಫ್ಯಾರಡ್ ಬೇಕಾಗುತ್ತೆ, ನಿಮ್ ಕಡೆ 6 ಮೈಕ್ರೋ ಫ್ಯಾರಡ್ಗಳು ಅದಾವ. ಇಷ್ಟೊಂದ ಕೆಪಾಸಿಟರ್ಸ್ ಸಣ್ಣ ಸಣ್ಣ ಇರ್ತಾವ ಕೆಪಾಸಿಟರ್. ಇಷ್ಟೊಂದ ಇಷ್ಟು ತೋರಿಸ್ತಾರ, ಇದ್ರಾಗ ಜಗ್ ಹಿಡಿತಾವ, ಇಷ್ಟ ಜಗ್ ಹಿಡಿತಾವ. ಹಿಂಗೆ ತಗೊಂಡ್ಬರಂಗಿಲ್ಲ ಕೆಪಾಸಿಟರ್. ಹೇಳಿದೆ ಬಹಳ ಹಿಡಿದಾವ, ಜಗ್ ಕೆಪಾಸಿಟರ್ಸ್ ಅದಾವ, ಅಷ್ಟು 6 ಮೈಕ್ರೋ ಫ್ಯಾರಡ್. ನಿಮಗೆ ಆ ಎಕ್ಸ್ಪೆರಿಮೆಂಟ್ ಎಷ್ಟು ಬೇಕಾಗೈತಿ? 2 ಮೈಕ್ರೋ ಫ್ಯಾರಡ್. ನಮ್ಮ ಕಡೆ ಇದ್ದಂತಹ ಕೆಪಾಸಿಟನ್ಸ್ ಗಿಂತ ಕಡಿಮೆ ಕೆಪಾಸಿಟನ್ಸ್ ಇರುವಂತ ಕೆಪಾಸಿಟರ್ ಬೇಕಾಗಿದ್ದಾಗ ಒನ್ ಟೈಪ್ ಆಫ್ ಕಾಂಬಿನೇಷನ್ ಮಾಡ್ತೀವಿ. ಬೇಕಾಗಿದ್ದು ನಮಗೆ ಎಷ್ಟೈತಲ್ಲ ಅದೇ ಅದಕ್ಕಿಂತ ಕಡಿಮೆ ಇದಾವ, ಜಾಸ್ತಿ ಬೇಕಾಗಿದ್ದು ನಮಗೆ ನಮ್ಮ ಕಡೆ ಇದ್ದದಕ್ಕಿಂತ ಜಾಸ್ತಿ ಬೇಕಾಗ ಅವಾಗ ಒನ್ ಟೈಪ್ ಆಫ್ ಕಾಂಬಿನೇಷನ್ ಬರ್ತೈತಿ. ಹ್ಞೂ. ಸೊ ಅದ್ರ ಒಂದೇದು ಸೀರೀಸ್ ಕಾಂಬಿನೇಷನ್ ಬಗ್ಗೆ ಹೇಳ್ತೇನೆ. ಈ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ಪಟ್ ಅಂತ ಹಿಂಗೆ ಅರ್ಥ ಆಗ್ಬಿಡಲ್ಲ, ಇಟ್ ಟೇಕ್ಸ್ ಟೈಮ್. ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು. ಸೀರೀಸ್ ಯಾವುದು ಅಂದ್ರೆ ಈಗ ನಿಮ್ಮ ನ್ಯೂಮರಿಕಲ್ಸ್ ಕೊಡ್ತಾರೆ ಇದ್ರ ಮೇಲೆ, ಅಲ್ಲಿ ನೀವು ಕೆಪಾಸಿಟರ್ಸ್ ಸೀರೀಸ್ ಜಾಯಿನ್ ಮಾಡ್ಯಾರೋ ಪ್ಯಾರಲಲ್ ನಾಗ ಜಾಯಿನ್ ಮಾಡ್ಯಾರೋ ಅಂತ ಐಡೆಂಟಿಫೈ ಮಾಡಿ ಅದ್ರ ತಕ್ಕಂತ ಫಾರ್ಮುಲಾ ಹಚ್ಚಿ ಅದ್ರದ್ದು ರಿಸಲ್ಟೆಂಟ್ ಕೆಪಾಸಿಟನ್ಸ್ ಇಷ್ಟು ಕೆಪಾಸಿಟರ್ ನೋಡ್ರಿ, ಇವೆಲ್ಲ ಸೇರಿ ಎಷ್ಟು ಕೆಪಾಸಿಟನ್ಸ್ ವರ್ಕ್ ಮಾಡಕತ್ತಾವ ಅಂದ್ರೆ ಒಂದ್ 4 ಕ್ಯಾಂಡಲ್ ಅದಾವು. ಈ 4 ಕ್ಯಾಂಡಲ್ ಸೇರಿ ಎಷ್ಟು ದೊಡ್ಡ ಕ್ಯಾಂಡಲ್ಗಳು ಅಷ್ಟು ಕೆಲಸ ಮಾಡಕತ್ತೀರ. ಸೊ ಒಂದು 2 ಮೈಕ್ರೋ ಫ್ಯಾರಡ್, ಇದೊಂದು 3 ಮೈಕ್ರೋ ಫ್ಯಾರಡ್, ಒಂದು 4 ಮೈಕ್ರೋ ಫ್ಯಾರಡ್, ಅವ್ನು ಸೀರೀಸ್ ಪ್ಯಾರಲಲ್ ಚೌಕಷ್ಟು ಹಿಂಗೆ ದೊಡ್ಡ ಕಾಂಬಿನೇಷನ್ ಮಾಡ್ಯಾರ. ಎಲ್ಲ ಸೇರಿ ಎಷ್ಟು ಮೈಕ್ರೋ ಫ್ಯಾರಡ್ ಅದು ಅಂತ ಕೇಳ ಗೊತ್ತಿಲ್ಲ ಅನ್ಬಾರ್ದು. ಅದಕ್ಕೆ ಫಾರ್ಮುಲಾ ಅದಾವ. ಸೀರೀಸ್ ನೋಡೋಕೆ ಕಾಂಬಿನೇಷನ್ ಮಾಡಿದ್ರೆ ಒಂದ್ ಫಾರ್ಮುಲಾ ಹಚ್ಚಿದ್ರೆ ಅವೆಲ್ಲ ಸೇರಿ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ. ಪ್ಯಾರಲಲ್ ಒಂದು ಫಾರ್ಮುಲಾ ಐತೆ. ಸೊ ಅದಕ್ಕೆ ಅವ್ ಕೆಪಾಸಿಟರ್ಸ್ ಕೊಟ್ಟಾಗ ಹಂಗ್ ಡಿಫರೆಂಟ್ ಕಾಂಬಿನೇಷನ್ ಮಾಡಿಕೊಟ್ಟಾಗ ಫಸ್ಟ್ ಕೆಲಸ ನಾವೆಲ್ಲ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಆಫ್ ದ ಕೆಪಾಸಿಟರ್ಸ್ ಆರ್ ಇನ್ ಸೀರೀಸ್ ಅಂಡ್ ವಿಚ್ ಆಫ್ ದ ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್. ಅಕಾರ್ಡಿಂಗ್ಲಿ ನಾವು ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಷನ್ ಮಾಡಿ ಆ ನ್ಯೂಮರಿಕಲ್ ಸಾಲ್ವ್ ಮಾಡಿ ಆನ್ಸರ್ ಹೇಳಬೇಕಾಗ್ತದೆ. ಸೊ ಐಡೆಂಟಿಫೈಯಿಂಗ್ ವಿಚ್ ಕೆಪಾಸಿಟರ್ಸ್ ಆರ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಇಸ್ ನಾಟ್ ಅ ಸಿಂಪಲ್ ಟಾಸ್ಕ್. ಹಂಗಂತ ಹೇಳಿ ಟೂ ಕಾಂಪ್ಲಿಕೇಟೆಡ್ ಅಂತೂ ಇಲ್ಲ, ಅದಕ್ಕೆ ರೂಲ್ಸ್ ಅದಾವ. ಆ ರೂಲ್ಸ್ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಮುಗಿದು. ಹ್ಞೂನ್ರಿ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಸೀರೀಸ್ ಅಂದ್ರೆ ಹೊಸದೊಂದು ವೆಬ್ ಸೀರೀಸ್ ನೋಡಿದ್ರೆ ಹಂಗ ಸಿಗಿದಲ್ಲ. ಸೀರೀಸ್ ಅಂದ್ರೆ ಒಂದಾದ್ಮೇಲೆ ಒಂದು ಎಪಿಸೋಡ್ಸ್ ಬರ್ತಾವ ಅಂದ್ರೆ ಅವಕ್ಕೆ ಸೀರೀಸ್. ಸಿಮಿಲರ್ಲಿ ಕೆಪಾಸಿಟರ್ಸ್ ನ ಸೀರೀಸ್ ನೊಳಗೆ ಕನೆಕ್ಟ್ ಮಾಡ್ಯಾರ ಅಂದ್ರೆ ಒಂದಾದ್ಮೇಲೆ ಅಕ್ಕಪಕ್ಕದಲ್ಲಿ ಕೆಪಾಸಿಟರ್ಸ್ ಜಾಯಿನ್ ಮಾಡಿದ್ರೆ ಅದಕ್ಕೆ ಸೀರೀಸ್ ಅಂತಾರೆ. ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್. ಸೊ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಸರ್ಕಿಟ್ ಸಿಂಬಲ್ ಆಫ್ ಅ ಕೆಪಾಸಿಟರ್. ದಿಸ್ ಇಸ್ ಸರ್ಕಿಟ್ ಸಿಂಬಲ್ ಆಫ್ ಅ ಕೆಪಾಸಿಟರ್. ಇಲ್ಲಿ ಎಷ್ಟು ಕೆಪಾಸಿಟರ್ ಅದಾವ ಈಗ? ಒಂದು. ಈ ಕೆಪಾಸಿಟರ್ಗೆ ಬಾಜು ಇನ್ನೊಂದು ಕೆಪಾಸಿಟರ್ ಹಾಕಿದ್ರೆ ಸೀರೀಸ್ ಕಾಂಬಿನೇಷನ್ ಇದು. ಇಷ್ಟು ಸಿಂಪಲ್ ಇಲ್ಲಿದೆ. ಇಟ್ ಇಸ್ ನಾಟ್ ಆಸ್ ಸಿಂಪಲ್ ಆಸ್ ಇಟ್ ಲುಕ್ಸ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಆಮೇಲೆ ಹೇಳ್ತಾರೆ ಹೆಂಗಂತ. ಸೊ ಈ ಸದ್ಯ ಅಂತೂ ಇಷ್ಟ ಅರ್ಥ ಮಾಡ್ಕೊಂಡು ಆಜು ಬಾಜು ಇದ್ರೆ ಆಜು ಬಾಜು ಅನ್ನೋದನ್ನ ಫಿಸಿಕ್ಸ್ ಟರ್ಮ್ಸ್ ಒಳಗೆ when the capacitors are connected end to end then it is series ಅಂತ end to end connection. ಸೊ ಸೀರೀಸ್ ಐಡೆಂಟಿಫೈ ಮಾಡಕ್ ಒಂದು ಭಾರಿ ಸಿಂಪಲ್ ಟ್ರಿಕ್ ಇತ್ತು, ನಾನು ಹೇಳ್ತೇನೆ. ಸೊ ಹಿಂಗ್ ಅಕ್ಕಪಕ್ಕದಲ್ಲಿ ಹಿಂಗ್ ಜಾಯಿನ್ ಮಾಡ್ಕೊಂತ ಹೋದ್ರೆ ಇದಕ್ಕೆ ಸೀರೀಸ್ ಅಂತ. ಪ್ಯಾರಲಲ್ ಅಂದ್ರೆ ಮೇಲೆ ಕೆಳಗೆ ಹಿಂಗ ಇದು ಪ್ಯಾರಲಲ್ ಕಾಂಬಿನೇಷನ್ ಇದೆ. ಅರ್ಥ ಆತ್ರಿ ಇದು. ಈ ಸದ್ಯ ಆದ ಒಂದು ಲೆವೆಲ್ಗೆ ಸೀರೀಸ್ ಯಾವುದು? ಪ್ಯಾರಲಲ್. ಎಂಡ್ ಟು ಎಂಡ್ ಕನೆಕ್ಷನ್. ಈ ಪ್ಯಾರಲಲ್ ಹೆಂಗಂತಾರ when 2 or more capacitors are connected between the same points. ಎರಡು ಪಾಯಿಂಟ್ಗೆ ನೋಡ್ರಿ, ಇದಕ್ಕೆ ಒಂದು ಪ್ಲೇಟ್ ಯಾವ ಪಾಯಿಂಟ್ ಕನೆಕ್ಟ್ ಆಗೈತಿ, ಇದ್ರದ್ದು ಒಂದು ಪ್ಲೇಟ್ ಯಾವ ಪಾಯಿಂಟ್ ಕನೆಕ್ಟ್ ಆಗೈತಿ. ಈಗ ಹಿಂಗ್ ಕನೆಕ್ಟ್ ಮಾಡಿದೆ ಅನ್ಕೋರಿ. ಆರ್ ದೀಸ್ 3 ಇನ್ ಪ್ಯಾರಲಲ್? ನೋ. ಯಾಕಂದ್ರೆ ಇವಿಷ್ಟು ಒಂದೊಂದು ಪ್ಲೇಟ್ ಈ ಪಾಯಿಂಟ್ ಬಂದೈತಿ, ಇದರೊಂದು ಪ್ಲೇಟ್ ಬಂದಾವ, ಇದ್ರದ್ದು ಬಂದಿಲ್ಲ ನೋಡ್ರಿ. ಈಗ ಅವಾಗ ಇದು ಪ್ಯಾರಲಲ್ ಅಂತ ಅರ್ಥ ಆಗುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಸೀರೀಸ್ ಅಂದ್ರೆ ಓಹೋ
ಹಂಗನ ಓ ಹಿಂಗ ಅನ್ಸ್ಕೊಂತ ಹೋಗುತ್ತೆ. ಸೊ ಇದು ಪ್ಯಾರಲಲ್ ಬೌಲ್ ಅಲ್ಲ. ಈ ಒಂದು ಮಾತು ಹೇಳ್ತೀನಿ, ಇದು ಭಾರಿ ಇಂಪಾರ್ಟೆಂಟ್. ಆಮೇಲೆ ಅದ್ರ ಹೇಳ್ಬೋದು ಅಥವಾ ಈಗ ಹೇಳ್ಬಿಡ್ತೀನಿ. ಎಷ್ಟು ಟೈಪ್ ಆಫ್ ಕಾಂಬಿನೇಷನ್ ಅದಾವ ಈಗ? ಟೂ. ಯಾವ್ಯಾವ್ದು? ಒಂದು ಹಿಂಗ್ ನಿಮ್ಗೆ ಅನಸ್ತಂತ ಏನಂದ್ರೆ, ಈಗ ನೋಡ್ಲೆ ಅವು ಎರಡು ಕಾಂಬಿನೇಷನ್ ಮ್ಯಾಗ ಇರ್ತಾವ, ರೂಲ್ಸ್ ಇರ್ತಾವಂತ. ಈಗ ನಿನಗೆ ಗ್ಯಾರಂಟಿ ಆದಂತಿಕೋ ಇವು ಎರಡು ಕೆಪಾಸಿಟರ್ ಸೀರೀಸ್ನಾಗ ಇಲ್ಲ ಅಂತ. ಸೀರೀಸ್ನಾಗ ಇಲ್ಲ ಅಂದ್ರೆ ಏನ್ ಹೇಳ, ಪ್ಯಾರಲಲ್ ಇರ್ತಾವ, ಇರೋ ಎರಡು. ಹಂಗಿಲ್ಲ, ಹಂಗಿಲ್ಲ. ಒಮ್ಮೊಮ್ಮೆ ಅವು ಎದಾಗೂ ಇರಂಗಿಲ್ಲ ಅಂತ ಸಿಚುವೇಶನ್ ಇರ್ತಾವ. ಅದಕ್ಕೊಮ್ಮೆ ಬ್ಯಾಡ್ ಟ್ರಿಕ್ ಯೂಸ್ ಮಾಡ್ತೀವಿ, ಅದನ್ನ ಆಮೇಲೆ ನೋಡೋಣ ಅಂತ. ವಾಟ್ ಇದನ್ ತೆಗೆದು ಇಫ್ ದೇ ಆರ್ ನಾಟ್ ಇನ್ ಸೀರೀಸ್ ಯು ನೋ ದೇ ಆರ್ ಇನ್ ಪ್ಯಾರಲಲ್. ಹಿಂಗಿಲ್ಲ. ಅರ್ಥ ಆತ್ರಿ ಇದು? ಅಂದ್ರೆ ಪರ್ಫೆಕ್ಟ್ ರೂಲ್ಸ್ ಅಪ್ಲೈ ಮಾಡಬೇಕು. ಅದೆಲ್ಲ ಅಪ್ಲೈ ಆದ್ರೆ ಸೀರೀಸ್ ಅಂತ ಗ್ಯಾರಂಟಿ ಮಾಡ್ಬೇಕು. ಪ್ಯಾರಲಲ್ ಅಲ್ಲ ಅದಕ್ಕೆ ಇದು ಸೀರೀಸ್ ಅಂತ ಅನ್ಬಾರ್ದು. ಗೊತ್ತಾಗ್ತದೆ? ಓಕೆ. ಹಾ, ಸೊ ಇಷ್ಟ ಆತ. ಈಗ ನಾವು ಒಂದು ಡೆರಿವೇಶನ್ ಮಾಡ್ತೇವೆ, ಸಿಂಪಲ್ ಕೈಂಡ್ ಆಫ್ ಡೆರಿವೇಶನ್ ಮಾಡ್ತೇವೆ. ಈ ಡೆರಿವೇಶನ್ ನಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ನಮ್ ಕಡೆ ಎನ್ ಕೆಪಾಸಿಟರ್ಸ್ ಇದು ಅಂತ ತಿಳ್ಕೊಳ್ಳಿ. ಸೀರೀಸ್ ನೋಡೋದು ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ C1, C2, C3, C4 so on up to Cn. ಅವು ಇಷ್ಟು ಸೇರಿ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂತಾರೆ. ನಾವು ವೆಕ್ಟರ್ಸ್ ಬಂದಾಗ ಒಂದು ಶಬ್ದ ಯೂಸ್ ಮಾಡಿದ್ವಿ, ಎರಡು ವೆಕ್ಟರ್ಗಳ ರಿಸಲ್ಟೆಂಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಇಲ್ಲಿ ರಿಸಲ್ಟೆಂಟ್ ಕೆಪಾಸಿಟನ್ಸ್ ಅನ್ನಂಗಿಲ್ಲ, ಇವೆಲ್ಲ ಸೇರಿ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಅಂತ ಕರೀತಾರೆ. ರಿಸಲ್ಟೆಂಟ್ ಅನ್ನೋ ಬದಲಿ ಅದರ ಟೋಟಲ್ ಕೆಪಾಸಿಟನ್ಸ್, ನೆಟ್ ಕೆಪಾಸಿಟನ್ಸ್ ಹೆಂಗದ ಅನ್ಬೋದು. ಜನರಲಿ ದ ವರ್ಡ್ ಯೂಸ್ಡ್ ಇಸ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್. ಸೊ ನನಗೆ ಗೊತ್ತಿಲ್ಲ, ಇಲ್ಲಿ ಡೆರಿವೇಶನ್ ನೋಡೋಣ. ಎಷ್ಟು ಕೆಪಾಸಿಟರ್ಸ್ ಅನ್ನು ಸೀರೀಸ್ ನೋಡೋಕೆ ಜಾಯಿನ್ ಮಾಡಾರ? 2. ಇದು ಪುಟ ಸಂಖ್ಯೆ 56. ಪುಟ ಸಂಖ್ಯೆ 56 56 ನಲ್ಲಿ ಆ ಡೈಗ್ರಾಮ್ ಐತಿ. ಎಷ್ಟು ಜಾಯಿನ್ ಮಾಡ್ಯಾರ? 2. ಸೊ ನಾನು ಡೆರಿವೇಶನ್ ಮಾಡಿಸ್ಕೋಬೇಕಾದ್ರೆ ನಿಮ್ಗೀಗ 3 ಕೆಪಾಸಿಟರ್ಸ್ ಇನ್ ಸೀರೀಸ್ ಡೆರಿವೇಶನ್ ಮಾಡಿಸ್ಕೊಡ್ತೀನಿ. ಎಕ್ಸಾಮ್ ನಲ್ಲಿ ನೀವು 2 ಬರೀತೀವಿ, ಮತ್ತೆ ಇದನ್ನ 3 ಕಲ್ತ್ಬಿಟ್ರೆ 2 ಭಾರಿ ಈಸಿ ಬರೀತೀರಿ. ಆಮೇಲೆ 3 ಕಳ್ಸೋದಕ್ಕೊಂದು ರೀಸನ್ ಐತಿ, ಅಂದ್ರೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ 2 ಕೆಪಾಸಿಟರ್ 3 ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಟಾಪಿಕ್ ಏನಂತ. ಓಕೆ, ಸೊ ವಿಲ್ ಟೇಕ್ 3 ಕೆಪಾಸಿಟರ್ಸ್ ಇನ್ ಸೀರೀಸ್ ಕಾಂಬಿನೇಷನ್. ಈಗ ಇವುಗಳ ಕೆಪಾಸಿಟನ್ಸಸ್ C1, C2, C3 which are connected in series. ನಿಮಗೆ ಇದು ನೆನಪಿರ್ಬೇಕಲ್ಲ, ನಾನು ಹೇಳಿದ್ದೆ ಹೌ ಟು ಚಾರ್ಜ್ ಅ ಕೆಪಾಸಿಟರ್ ಪ್ರಾಕ್ಟಿಕಲಿ. ನಾನು ಹೇಳಿದ್ವ, ಒಂದು ಕೆಪಾಸಿಟರ್ ಸ್ಟಾರ್ಟಿಂಗ್ ನ್ಯೂಟ್ರಲ್ ಇರ್ತೈತಿ, ಸ್ಟಾರ್ಟಿಂಗ್ ಅನ್ಚಾರ್ಜ್ ಇರುತ್ತೆ. ಆ ಕೆಪಾಸಿಟರ್ ಅನ್ನು ತಗೊಂಡು ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರೆ. ಅವಾಗ ಆ ಬ್ಯಾಟ್ರಿ ಒಳಗಿನ ಪಾಸಿಟಿವ್ ಟರ್ಮಿನಲ್ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ಸ್ ನಿಂದ ಎಲೆಕ್ಟ್ರಾನ್ ಜಗ್ಗಿ ತಗೊಂಡು ಹೋಗಿ ರೈಟ್ ಪ್ಲೇಟ್ ಮೇಲೆ ಡೆಪಾಸಿಟ್ ಮಾಡುತ್ತೆ. ಹಿಂಗ್ ಮಾಡ್ಕೊಂತ ಹೋದಂಗ ಆ ಮ್ಯಾಲಿನ ಕೆಪಾಸಿಟರ್ ಎಲೆಕ್ಟ್ರಾನ್ ಕೂಡ ಒಳ್ಳೆದು ಯಾಕ ಅದು ಅಕ್ಕಲ್ಲೇ ಅಂತಿದೆ ಅಂತ ವಾಪಸ್ ಬ್ಯಾಟ್ರಿ ಸೊ ಬ್ಯಾಟ್ರಿ ಹ್ಯಾಸ್ ಟು ಡೂ ವರ್ಕ್ and this process of charging the capacitor proceeds until the potential difference between the two plates of the capacitor becomes equal to the potential of the battery. For example, battery no 50 volt ಇರ್ತದೆ, ಕೆಪಾಸಿಟರ್ ನೀವು ಚಾರ್ಜ್ ಮಾಡ್ಕೊಂಡು ಹೋದಂಗ ಎಲೆಕ್ಟ್ರಾನ್ಸ್ ತಗೊಂಡು ಹೋಗಿ ಆ ಕಡೆ ಹಾಕ್ದಂಗ ಲೆಫ್ಟ್ ಪ್ಲೇಟ್ಗೆ ಪಾಸಿಟಿವ್ ಚಾರ್ಜ್ ಬರ್ಕೊಂತ ಹೋಗುತ್ತೆ, ರೈಟ್ ಪ್ಲೇಟ್ಗೆ ನೆಗೆಟಿವ್ ಚಾರ್ಜ್ ಬರ್ಕೊಂತ ಹೋಗುತ್ತೆ. ಇವು ಎರಡು ನಡುವೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗ್ತದೆ. ಹೌನ್ರಿ? When the potential difference between these two plates becomes equal to the potential difference of the battery, the charging process stops. Either before we actually start with the derivation of capacitors in series, ನಾವು ಇಲ್ಲೊಂದು ಕೆಲಸ ಮಾಡ್ಬೇಕು. ಏನಂದ್ರೆ ಈ 3 ಕೆಪಾಸಿಟರ್ ಸ್ಟಾರ್ಟಿಂಗ್ ಅನ್ಚಾರ್ಜ್ ಇರ್ತಾವ, ಇವು 3 ತಗೊಂಡೋಗಿ ಚಾರ್ಜ್ ಮಾಡ್ಬೇಕು. ಅದಕ್ಕೊಂದು ಬ್ಯಾಟ್ರಿ ಕರ್ಕೊಂಡ್ಬರ್ತಾರೆ. ಅಣ್ಣ ಸ್ವಲ್ಪ ಕೆಲಸ ಅಂತ ಫೋನ್ ಮಾಡಿ ಒಂದು ಬ್ಯಾಟ್ರಿಗೆ ಫೋನ್ ಮಾಡಿ ಏನ್ ಕೆಪಾಸಿಟರ್ ಚಾರ್ಜ್ ಮಾಡೋ ಬರಂಗಿಲ್ಲ. ಅವು ಜಗ್ ಕಿರಿಕಿರಿ ಮಾಡ್ತಾವ ಕೆಪಾಸಿಟರ್. ಅವು ಹಿಂಗ್ ಎಲೆಕ್ಟ್ರಾನ್ ಇಸ್ಕೊಳಕ್ ಹೋಗಿ ಶಾರ್ಟೇಜ್ ಕೊಡ್ತಾವ, ಆಮೇಲೆ ಕೊಡಂಗೇ ಇಲ್ಲ ಹಂಗೆ ಅಂತ ಬ್ಯಾಟ್ರಿ ಕಂಪ್ಲೇಂಟ್ ಮಾಡತ್ತೆ. ಅಲ್ರಿ ನಿಮ್ದು ರೇಟ್ ಹೇಳ್ರಿ, ನಾವು ನೀವು ಎಷ್ಟು ಕಾಸ್ಟ್ ಮಾಡ್ತೀರಿ
ನಾವೆಲ್ಲರೂ ಚಂದ 5 ರೂಪಾಯಿ ಹಾಕಿ ನಿಮ್ದೇನೈತಿ ಫೀಸ್ ನಾವು ಕೊಡ್ತೀವಿ, ಬಂದು ಪ್ಲೀಸ್ ಅದನ್ನ ಚಾರ್ಜ್ ಮಾಡಿ ಹೋಗ್ರಿ ಅಂತ ಹೇಳ್ತೀವಿ. ಅವಾಗ ಅದು ಬ್ಯಾಟ್ರಿ ಬರ್ತೈತಿ. ಎಲ್ಲೈತಿ ಕೆಪಾಸಿಟರ್? ಇಲ್ಲ 3 ನಾವು 1 ಅಂತ ತಿಳ್ಕೊಂಡಿದ್ದೆ. ಅದು ನಾವು ಮನೆಗೆ ಅವಾಗ ನಾವು ಅದಕ್ಕೆ ಹೇಳ್ತೀವಿ, ಇಲ್ಲ ನೀವು ಆಕ್ಚುಲಿ ಇಲ್ಲೇ 1 ಕೆಪಾಸಿಟರ್ ಹೆಂಗ್ ಚಾರ್ಜ್ ಮಾಡ್ತಿರಲ್ಲ ಹಂಗ ಮಾಡಿ. ಹೆಂಗ್ ಮಾಡಕ್ ಬರ್ತೈತೋ 3 ಇಲ್ಲೇ. ನೀವು ಮೋಸ್ಟ್ಲಿ ಫಿಸಿಕ್ಸ್ ಕಲ್ತಿಲ್ಲ ಅನ್ಸುತ್ತೀರಿ ಮಿಸ್ಟರ್ ಬ್ಯಾಟ್ರಿ. ಆಕ್ಚುಲಿ ಅದ್ ಏನ್ ಆಗ್ತೈತಿ, 1 ಕೆಪಾಸಿಟರ್ ಇದ್ದಾಗ ನೀವೇನ್ ಮಾಡ್ತೀರಿ ಹೇಳ್ರಿ, ಅದ್ರದ್ದು 1 ಪ್ಲೇಟ್ ನಾಗಿಂದ ಎಲೆಕ್ಟ್ರಾನ್ಸ್ ತಗೊಂಡು ಇನ್ನೊಂದು ಪ್ಲೇಟ್ ನಾಗ ಹಾಕ್ತಿರಿ. ಹೌದಿಲ್ಲ? ಇಲ್ಲಿ ಎಷ್ಟು ಪ್ಲೇಟ್ಸ್ ಅದಾವ? ಪ್ಲೇಟ್ಸ್ ಎಷ್ಟು ಅದಾವ? 6 ಪ್ಲೇಟ್ಸ್ ಅದಾವ. 1 ಕೆಪಾಸಿಟರ್ 2 ಅದಾವ. ಎಷ್ಟು ಪ್ಲೇಟ್ಸ್ ಅದಾವ? 6 ಪ್ಲೇಟ್ಸ್ ಅದಾವ. ಇಲ್ಲೂ ನೀವು ಹಂಗ ಮಾಡ್ರಿ, 6 ಪ್ಲೇಟ್ಸ್ ಅದಾವ ಅಂದ್ರೆ ಯು ನೀಡ್ ನಾಟ್ ಚಾರ್ಜ್ ಆಲ್ ದ 6 ಪ್ಲೇಟ್ಸ್. 2 ಪ್ಲೇಟ್ಸ್ ಅಷ್ಟೇ ಚಾರ್ಜ್ ಮಾಡ್ರಿ, ಲೈಕ್ ಯು ಡೂ ಇನ್ ದ ಕೇಸ್ ಆಫ್ ಸಿಂಗಲ್ ಕೆಪಾಸಿಟರ್. ಮತ್ತೆ ಉಳ್ಕಿದ್ದು ಅದನ್ನ ಚಿಂತೆ ನಮಗೆ ಬಿಡ್ರಿ. ನೀವು ಮಾಡಿ ನಿಮ್ ಕೆಲಸ. ನಿಮ್ಗೆ ಏನ್ ಹಿಡಿಯೋ ನಾವು 2 ಪ್ಲೇಟ್ ಚಾರ್ಜ್ ಮಾಡ್ರಿ ಸಾಕು. ಯಾವ್ದದು ಅಂದ್ರೆ 1ನೇ ಕೆಪಾಸಿಟರ್ ಇಂದ ಲೆಫ್ಟ್ ಪ್ಲೇಟ್, 3ನೇ ಕೆಪಾಸಿಟರ್ ಇಂದ ರೈಟ್ ಪ್ಲೇಟ್. ಇದನ್ನ ತಗೊಂಡು ಹೋಗಿ ಬ್ಯಾಟ್ರಿ ಯಾರು ಬಂದಾರಲ್ಲ ಅವ್ರಿಗೆ ಕೊಡ್ತೀನಿ, ಚಾರ್ಜ್ ಮಾಡಿ ಅಂತ ಹೇಳಿ. ಸೊ ಈಗ ಇದೇನ್ ಮಾಡುತ್ತೆ, ಇಟ್ ವಿಲ್ ಸ್ಟಾರ್ಟ್ pulling electrons from C1, left plate of C1, and it will deposit them on the right plate of C3. ಯಾಕೆ ಸರ್ ಹಂಗ್ಯಾಕೆ ಸರ್ ಅಂದ್ರೆ ಅವನ್ ಕರೆಕ್ಟ್ ಮಾಡಿರ್ತೀನಿ. ನೀವು ಯಾವ್ದನ್ನ ಕರೆಕ್ಟ್ ಮಾಡಿರ್ತೀರ ಈ ಕಡೆ ಹೌ ಕ್ಯಾನ್ ದ ಬ್ಯಾಟರಿ ಪುಲ್ ಎಲೆಕ್ಟ್ರಾನ್ಸ್ ಫ್ರಮ್ ರೈಟ್ ಪ್ಲೇಟ್ ಆಫ್ C1 or left plate of C2 or right plate of C2 or ಬರಂಗಿಲ್ಲ. ಅದಕ್ಕೆ ಲೆಫ್ಟ್ ಪ್ಲೇಟ್ ಆಫ್ C1 ನಿಂದ ರೈಟ್ ಪ್ಲೇಟ್ ಆಫ್ C3 ಅದ ಎಲೆಕ್ಟ್ರಾನ್ಸ್ ಪುಲ್ ಮಾಡಿ ಹಾಕ್ತದೆ. ಇದನ್ನ ನಾವು ಪ್ರೊಸೀಡ್ ಆಗೋಕ್ಕಿಂತ ಮೊದಲ ಇನ್ನೊಂದು ಮಾತು ನಾನು ನಿಮ್ಗೆ ಹೇಳ್ಬೋದು. ಇದೇನು? ದಿಸ್ ಇಸ್ ಕೆಪಾಸಿಟರ್, ಸರ್ಕ್ಯೂಟ್ ಸಿಂಬಲ್ ಆಫ್ ಕೆಪಾಸಿಟರ್ ಅಂತ ಮುಗಿದದ. ಅವಾಗ ಕೇಳಿದ್ನ ಈಗ ಬೇರೆ ಇದೇನಿದು ಕೆಪಾಸಿಟರ್ ಇದೆ. ಏನೋ ಮೊದಲು ಓಕೆ. ಸೊ ಇದರ 2 ಪ್ಲೇಟ್ ಇರುತ್ತೆ, ಒಂದು ಲೆಫ್ಟ್ ಪ್ಲೇಟ್ ಒಂದು ರೈಟ್ ಪ್ಲೇಟ್. ಸೊ ಲೆಟ್ ಅಸ್ ಸೇ ಲೆಫ್ಟ್, ಜನರಲ್ ಲೆಫ್ಟ್ ಪ್ಲೇಟ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹಿಂಗೆ ಮಾಡಿರ್ತಾರೆ. ಸೊ ರೈಟ್ ಪ್ಲೇಟ್ ಏನಿರ್ತೈತಿ? ನೆಗೆಟಿವ್ ಚಾರ್ಜ್. ಈಗ ಒಂದು ಕ್ವಶನ್ ಕೇಳ್ತೀನಿ, ವಿಚಾರ ಮಾಡಿ ಆನ್ಸರ್ ಮಾಡ್ರಿ. ಸಪೋಸ್ ಈ ಲೆಫ್ಟ್ ಪ್ಲೇಟ್ ಮೇಲೆ ಇರುವಂತ ಎಲ್ಲ ಪಾಸಿಟಿವ್ ಚಾರ್ಜ್ಗಳನ್ನು ನಾವು ಕೂಡಿಸಿದ ಮೇಲೆ ಆಡ್ ಮಾಡಿದ ಮೇಲೆ ಅದು ಪ್ಲಸ್ ಕ್ಯೂ ಆಗಿದೆ. ಪ್ಲಸ್ ಕ್ಯೂ ಈಸ್ ಟೋಟಲ್ ಪಾಸಿಟಿವ್ ಚಾರ್ಜ್ ಆನ್ ದ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ and minus q is the total negative charge on the right plate of the capacitor. Understood? Yes sir. ಈಗ ಒಂದು ಕ್ವಶನ್ ಕೇಳ್ತೇನೆ, ಈ ವಿಚಿತ್ರ ಕ್ವಶನ್. ಇದರ ಟೋಟಲ್ ಚಾರ್ಜ್ ತಗೊಂಡ್ರೆ ಎಷ್ಟು ಕೆಪಾಸಿಟರ್? What is the total charge stored? Either plus Q or minus Q. Total charge stored. For example, if this is plus 10 coulomb and this is minus 10 coulomb, how much is the charge stored? 0. ನಾವು ಜಸ್ಟ್ ಹಂಗ ಅಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ 0 ಆಗುತ್ತೆ. ಅದೊಂದು ರೀತಿ ಹೇಳ್ತಾರೆ 0 ಆಗುತ್ತೆ. ಪ್ರಾಕ್ಟಿಕಲ್ ಪರ್ಪಸ್ ಬಗ್ಗೆ ವಿಚಾರ ಮಾಡಿದ್ರೆ ಈಗ ನೋಡಿ, ಈಗ ಡಿಮಾನಿಟೈಸೇಷನ್ ಮಾಡಿದ್ರೆ ನೋಡ್ರಿ, ನೀವು ಭಾರತೀಯರೇ, ಡಿಮಾನಿಟೈಸೇಷನ್ 500 ರೂಪಾಯಿ 1000 ರೂಪಾಯಿ ಬ್ಯಾನ್ ಮಾಡಿದ್ರಲ್ಲ, ಅದರಿಂದ ಜಗ್ ಬೆನಿಫಿಟ್ಸ್ ಆದ ದೇಶಕ್ಕೆ. ಭಯಂಕರ. ನಾ ಕೇಳಿದ್ದೆ ಒಂದಿಷ್ಟು ಮಂದಿ ಬೆಂಗಳೂರು ಮುಂಬೈ ಅಂತ ದೊಡ್ಡ ಊರಾಗಲ್ಲ, ಗದಗಿನಂತ ಊರಾಗನ ಒಬ್ಬೊಬ್ಬರ ಮನಿ ಒಳಗೆ ಫಸ್ಟ್ ಫ್ಲೋರ್ ತುಂಬಾ ನೋಟ್ ಇಟ್ಟಿದ್ರು. ತುಂಬಾ ಈ ರೂಮ್ ತುಂಬಾ ನೋಟ್ ಇಟ್ರಿ. ಯಾಕೆ ಆಗ್ತದೆ ಹಂಗ? ಇಲ್ಲಿ ಗದಗಿನಾಗ ಒಂದಿಷ್ಟು ಬಂದಿದ್ರು 500 ರೂಪಾಯಿ 1000 ರೂಪಾಯಿ ನೋಟ್. ಏನ್ ಮಾಡ್ತೀರಿ ಈಗ? ಅವನ್ನ ಬ್ಯಾನ್ ಆಗ್ತಾರೆ. ಈಗ ತಿಪ್ಪಿಗೆ ಹೋಗ್ಬೇಕು, ಬೇರೆ ಇಲ್ಲ. ಅದಕ್ಕೆ ಮತ್ತೆ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಈಗ ಯಾರು ಒಂದಿಷ್ಟು ಬಡವರು ಇರ್ತಾರ ನೋಡ್ರಿ, ಅವ್ರಿಗೆ ಹೋಗಿ ಕೊಡ್ತೀವಿ. ಯಾಕಂದ್ರೆ ಟೈಮ್ ಕೊಟ್ಟಿದ್ರಲ್ಲ, ನಿಮ್ ಕಡೆ ಹೋಗಿ ಎಷ್ಟು ರೊಕ್ಕ ಅದಾವ ತಗೊಂಡ್ಬಂದು ಡೆಪಾಸಿಟ್ ಮಾಡಿ. ಇಷ್ಟು ಡೆಪಾಸಿಟ್ ಮಾಡಿದ್ರೆ ಸೀರೆ ಜನಿಗೆ ಹೋಗ್ತಾರ. ಈ ರೂಮ್ ತುಂಬ ತಗೊಂಡು ಹೋಗಿ ಡೆಪಾಸಿಟ್ ಮಾಡಿದ್ರೆ ಅವ್ರ ಲಿಮಿಟ್ ಹೇಳಿದ್ರು, ಇದಕ್ಕಿಂತ ಜಾಸ್ತಿ ನಿಮ್ ಇನ್ಕಮ್ ಏನ್ ಬಿಸ್ನೆಸ್ ಮಾಡಾಕತ್ತೀರಿ
ಅಷ್ಟು ಇನ್ಕಮ್ ಐತನ ಇನ್ಕಮ್ ಟ್ಯಾಕ್ಸ್ ಕಟ್ ಆಗತ್ತೀರಿ ಇಷ್ಟ ಇಂಥ 4 ರೂಮ್ ತೋರಿಸ್ರಿ ಒಪ್ಕೊಂತೀವಿ ನಾವು. ಇಲ್ಲ ಇಲ್ಲ, ನೀವು ಕ್ಲರ್ಕ್ ಅದೇರಿ, ಗೌರ್ಮೆಂಟ್ ಆಫೀಸ್ನೊಳಗೆ ಕ್ಲರ್ಕ್ ಇಷ್ಟ ಹೆಂಗ್ ಅಂತ ನೀನ್ ಸ್ಯಾಲರಿ ಇರೋದ 25,000 ಪರ್ ಮಂತ್. ಮನ್ಯಾಗಿನ ಖರ್ಚು ತಗದ್ 5,000 ರೂಪಾಯಿ ಸೇವಿಂಗ್ ಐತಿ ತಿಂಗಳ. ನೀವು ಕೆಲಸ ಮಾಡಕ್ 1000 ಡೇಸ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ದಿಸ್ ಮಚ್ ಆಫ್ ಮನಿ, ತಿಂಗಳಿಗೆ 5,000 ರೂಪಾಯಿ ಸೇವಿಂಗ್ ಅಂದ್ರೆ ಎಷ್ಟು ಉಳಿಬೇಕಂದ್ರೆ 1,000 ವರ್ಷ ಆಗಿರ್ಬೇಕು ನಿಮ್ ವಯಸ್ಸು. ಇಲ್ಲ, ಸೊ ಹಂಗಿತ್ತು. ಅದಕ್ಕೆ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಇದು ಯಾಕೆ ಹೇಳಾಗತ್ತೆ ಅಂದ್ರೆ ಇದಕ್ಕೆ ಲಿಂಕ್ ಐತಿ, ತಗೊಂಡು ಹೇಳ್ತೇನೆ ನಾನು. ಸೊ ಅವಾಗ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದಕ್ಕಿಂತ ಮೊದ್ಲು ಈ ಡಿಮಾನಿಟೈಸೇಷನ್ ಮಾಡೋದಕ್ಕಿಂತ ಮೊದ್ಲು ಮೋದಿ ಏನ್ ಮಾಡಿದ್ರು, ಜನ್ಧನ್ ಖಾತಾ ಅಂತ ಸ್ಟಾರ್ಟ್ ಮಾಡಿಸಿದ್ರು ಎಲ್ಲ ಕಡೆ ಬಡವರಿಗೆ. ಅಲ್ಲಿ ತನಕ ಏನಿತ್ತು ಗೊತ್ತಂದ್ರೆ, ಬ್ಯಾಂಕ್ ಅಕೌಂಟ್ ನೀವು ಓಪನ್ ಮಾಡ್ಬೇಕಂದ್ರೆ ಮಿನಿಮಮ್ 3,000 ಮಿನಿಮಮ್ 5,000 ಡೆಪಾಸಿಟ್ ಮಾಡ್ಬೇಕು. ಅದಕ್ಕಿಂತ ಕಡಿಮೆ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ಓಪನ್ ಮಾಡಕ್ ಪಡಂಗಿಲ್ಲ. ಅದೇನ್ ಬಿಡ್ರಿ ಸರ್ ಮಹಾ ಅಂತ ನಾವ್ ಅಂತೀವಿ, ಬಹಳಷ್ಟು ಮಂದಿ ಅಷ್ಟು ಕೊಡ್ಸಕ್ ಆಗಿಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಇವ್ರು ಬಂದು ಏನ್ ಮಾಡಿದ್ರು, 0 ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್, ರೊಕ್ಕ ಇಡ್ರಿ ಬಿಡ್ರಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಇರ್ತದೆ ಅಂತ ಕ್ರಿಯೇಟ್ ಮಾಡಿದ್ರು. ಯಾಕಂದ್ರೆ ಇದನ್ನ ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಏನ್ ಪ್ರಾಬ್ಲಮ್ ಆಗ್ತವೆ ಏನಾಗ್ತವೆ ಮತ್ತೆ ಡಿಟೇಲ್ ಸ್ಟಡಿ ಮಾಡಿದ್ರು ಅಂತ. ಸೊ ಆ ಜನ್ಧನ್ ಖಾತಾ ಐತಲ್ಲ, ಇವ್ರು ಶ್ರೀಮಂತರು ಏನ್ ಮಾಡೋದಂದ್ರೆ, ಯಾರೋ ಒಬ್ಬ ಕರೆದ ನಿನ್ನ ಅಕೌಂಟ್ನಾಗ ಇಟ್ಕೊಂಡಿರ್ತೀವಿ ನಿಂದ ಅಂತ ಹೇಳಿ 50,000. ಈಗ ಅವ್ನು ಬಡವ ಹೋಗಿ 2 ಲಕ್ಷ ಇಟ್ಲಂದ್ರೆ ಡೌಟ್ ಬರುತ್ತೆ. 25,000 30,000 ನಾ ಸೇವಿಂಗ್ ಮಾಡಿದ್ರಿ ಬಹಳ ದಿವಸದಿಂದ ಅಂತ ಒಂದು ಬ್ಯಾಂಕ್ನಾಗ ಕೊಟ್ಟರು ನಡೀತೈತೆ. ಸೊ ಹಂಗ್ ಮಾಡಕತ್ತೆ, ತಮ್ಮ ಕಡೆ ಇದ್ದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ಇವಂಗ್ 1,50,000 ಅವ್ನ್ 1,50,000 ಇವಂಗ್ 1,50,000 ಹಿಂಗ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಇಸ್ಕೊಂತೀನಿ, ಬೇಕಾದ್ರೆ ನಿಮ್ಗೆ 5,000 ಕೊಡ್ತೀನಿ. ಆಮೇಲೆ ಅವರು ಅಲ್ಲ ಸರ್ ವಾಪಸ್ ಕೊಡಕ್ ಮಾಡಂಗಿಲ್ಲ ಅಂದ್ರೆ, ಇಲ್ಲ ಇವ್ರು ಆ ಲೆವೆಲ್ಗೆ ಇರ್ತಾರ, ಹೆದರ್ಸ್ಕೊಂಡಿರ್ತಾರ. ಅವ್ರಿಗೆ ಏನ್ರ ಹಾರ್ಮ ಮಾಡ್ತಾರ ಅಂತ ಅವ್ರಿಗೆ ಹೆದರಿಕಿರ್ತೇವೆ, ವಾಪಸ್ ಕೊಡ್ತಾರ. ಸೊ ಹಿಂಗ್ ಡೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಆದ ಅವಾಗ ಒಂದು ರೂಲ್ ಅನೌನ್ಸ್ಮೆಂಟ್ ಮಾಡಿದ್ರು, ಏನಂದ್ರೆ ಯಾರ್ಯಾರ ಜನ್ಧನ್ ಖಾತಾ ಐತ್ರಿ ಅದೇನೋ ಒಂದು ಅಮೌಂಟ್ ಐತ್ರಿ 50,000 ಎಷ್ಟೋ, ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ 50,000 ಅಲ್ಲೇ ಉಳ್ಕೊಂಡು ಮ್ಯಾಲಿಂದ ದಶ ಕೊಡುತ್ತೆ ನಿಮ್ದ. ಆದ್ರೆ ಅಲ್ಲಿ ತಗೊಳಕ್ ಬರಂಗಿಲ್ಲ, ವಾಪಸ್ ಅಂದ್ಬಿಟ್ರೆ. ಜನ್ಧನ್ ಖಾತಾ ಒಳಗೆ ಏನ್ ರೊಕ್ಕ ಹಾಕಿರಲ್ಲ, ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ಮ್ಯಾಲಿಂದ ದಶ ತಗೋಬಹುದು. ಒಂದು ಸ್ವಲ್ಪ 50,000 ಫಾರ್ ಎಕ್ಸಾಂಪಲ್ ಎಷ್ಟಿತ್ತು ಅಮೌಂಟ್ ನಂಗೆ ನೆನಪಿಲ್ಲ. ಸೊ 50,000 ಅಂತ ಅನ್ಕೋರಿ, 68 ಅಂತ ಕೋರಿ ನಿಮ್ದ ಅಕೌಂಟ್ನಾಗ 10,000 ತಗೋಬಹುದು. 15 ಅದನ್ನ ಇಂಟ್ರೆಸ್ಟ್ ನಾವು ಆಡ್ ಮಾಡ್ತೀವಿ. ಎಮರ್ಜೆನ್ಸಿ ಇತ್ತು, ಏನಾರ ಕೇಸ್ ಆತ ಮನ್ಯಾಗ ಡಾಕ್ಯುಮೆಂಟ್ಸ್ ತೋರಿಸ್ರಿ, ಹಾಸ್ಪಿಟಲೈಸ್ ಮಾಡಿದ್ರಿ, ಸೀರಿಯಸ್ ಕೇಸ್ ಐತಿ ಕೊಡ್ತೀವಿ. ಈಗ ಮಜಾ ಏನಂದ್ರೆ 1 ಲಕ್ಷ ನಿಮ್ ಬ್ಯಾಂಕ್ ಅಕೌಂಟ್ ಆಗಿದ್ರು ಎಷ್ಟು ಇದ್ದಂಗ ಅನಿಸುತ್ತೆ, 50,000 ಹೌದಿಲ್ರಿ. ಈಗ ಈ ಕೆಪಾಸಿಟರ್ನಾಗ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಎಲ್ಲ ಸೇರಿ 10 ಕೂಲಂ ಪಾಸಿಟಿವ್ ಚಾರ್ಜ್ ಮೈನಸ್ 10 ಕೂಲಂ ನೆಗೆಟಿವ್ ಚಾರ್ಜ್, ಒಟ್ ಪಾಸಿಟಿವ್ ನೆಗೆಟಿವ್ ಟೋಟಲ್ 20 ಕೂಲಂ ಆದಂಗ ಅನ್ಸುತ್ತೆ. ಆದ್ರೆ ಎಷ್ಟು ಇದ್ದಂಗಂದ್ರೆ ಎಷ್ಟು ಯೂಸ್ ಬರ್ತಲ್ಲ ಅಷ್ಟ ಇದ್ದಂಗ ಹೋಗಲ್ರಿ. ಈಗ ಇದ್ರಾಗ ನಾವಂದ್ರೆ ಎಷ್ಟು ಯೂಸ್ ಮಾಡ್ಕೋಬಹುದು, ಅದನ್ನ ಕಣ್ಣಿಗೆ ಕಾಣಿಸ ಯೂಸ್ ಮಾಡಕ್ ಬರಂಗಿಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ, ಏನೋ ಮಾತಾಡ್ತಾನ. ಇಲ್ಲಿ ಕಪ್ಪದ ಗುಡ್ಡ ಆಯ್ತು ನೋಡ್ರಿ, ಇದು ಟ್ರೂ, ನಿಮ್ಗೆ ಗೊತ್ತಿರ್ಬೋದು. ಕಪ್ಪದ ಗುಡ್ಡ ಒಳಗ ಗೋಲ್ಡ್ ಐತಿ. ನಿಮ್ದು ಏನ್ರ ನೆನಪುಗಳು ಇದ್ರೆ ನಮ್ಗೆ ಸಂಬಂಧ ಇಲ್ಲ, ಇಲ್ಲಿ ಕೇಳಿ. ಸೊ ಅಲ್ಲಿ ಕಪ್ಪದ ಗುಡ್ಡ ಒಳಗ ಗೋಲ್ಡ್ ಐತಿ. ನೀವು ನೋದ? ಹೌ ಮೆನಿ ಆಫ್ ಯು ನೋ ದಟ್? ಓಕೆ. ಆದ್ರೆ ಅಲ್ಲಿ ಗೋಲ್ಡ್ ಇದ್ರು ಅಲ್ಲಿ ಗೋಲ್ಡ್ ಮೈನಿಂಗ್ ಮಾಡಂಗಿಲ್ಲ, ಎಕ್ಸ್ಟ್ರಾಕ್ಟ್ ಮಾಡಂಗಿಲ್ಲ. ಯಾಕೆ? ಅಲ್ಲೊಂದು ದೆವ್ವ ಇದೆ ಅಂತ ಅಲ್ಲಿ ಗೋಲ್ಡ್ ಮೈನಿಂಗ್ ಮಾಡಕ್ ಹೋದ್ರೆ ಅದು ಬಂದ್. ಯಾಕೆ ಹೇಳ್ರಿ? ಯಾರ್ಯಾರು ಗೊತ್ತ ರೀಸನ್ ವೈ ಇಟ್ ಇಸ್ ನಾಟ್ ಎಕ್ಸ್ಟ್ರಾಕ್ಟೆಡ್? ಸೈಂಟಿಫಿಕ್ ರೀಸನ್ ಇದೆ, ಅಂತವನ್ನಿಲ್ಲ. ಅಂದಾಗ ಇದ್ರು ಇದ್ದಂಗ ಇಲ್ಲಾರ್ದಂಗ್ರಿ ಈಗ ಬಂಗಾರ ಐತಿ. ಆದ್ರ ಅದು ಹೆಂಗಂದ್ರ ವೇನ್ಸ್ ಗತೆ ತೆಳ್ಳಗ ಲೈನ್ಸ್ ಗತೆ, ರಾಕ್ ನೊಳಗ ವೇನ್ಸ್ ಗತೆ ತೆಳ್ಳಗ ಲೈನ್ ಗತೆ ಗೋಲ್ಡ್ ಐತಿ. ಹಿಂಗೊಂದು ಪೂರ್ತಿ ಒಂದು ಫೋರ್ ಗತೆ ಇಲ್ಲ. ಇದನ್ನ ಎಕ್ಸ್ಟ್ರಾ ಥಿನ್ ಲೈನ್ಸ್ ಅದಾವ. ಈಗ ಹೆಂಗಂದ್ರೆ ನೀವು ಆ ರಾಕ್ ಅನ್ನ ಪುಡಿ ಮಾಡಿ ಆ ವೇನ್ಸ್ ಅನ್ನು ತೆಗೆದು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಗೋಲ್ಡ್ ಮಾಡ್ಬೇಕಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಅಂತ ತಿಳ್ಕೊರಿ, 10,000 ರೂಪಾಯಿದಷ್ಟು ಗೋಲ್ಡ್ ಸಿಗ್ತದೆ. ಯಾರೋ ಕರೆ ಬಂಗಾರದು ಏನ್ ಮಾಡ್ತೀರಿ ನೀವು? 1 ಲಕ್ಷ ರೂಪಾಯಿ ಖರ್ಚು ಮಾಡಿ 10,000 ಸಿಗುತ್ತೆ. ಯೂಸ್ ಏನಾಗ್ತಿದೆ ತಿಳಿತಿಲ್ಲ ನಾನು ಹೇಳ್ತೀನಿ.
ಸೊ ಇದ್ರ ಇಲ್ಲ ಇಲ್ಲಿ 20 ಕೂಲಮ್ ಅಂತ ಅನ್ಸಿದ್ರು 20 ಕೂಲಮ್ ಅಲ್ಲ ಅದು. ಎಷ್ಟು ಯೂಸಿಗೆ ಬರ್ತೈತಿ, ಎಷ್ಟು ಯೂಸಿಗೆ ಬರುತ್ತೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ನೋಡಿ. ಇನ್ನ ಏನ್ ಮಾಡ್ತೀನಿ, 10 ಕೂಲಮ್ ಮೈನಸ್ 10 ಕೂಲಮ್ ನಾವು ಸ್ಟೋರ್ ಮಾಡಿವಿ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ ಸ್ಟೋರ್ ಮಾಡಿವಿ. ನಾನ್ ಮಾಡ್ತೀನಿ ಇವು ಎರಡನ್ನು ಒಂದ್ ನಡು ಬಲ್ಬ್ ಹಾಕಿ ಬಲ್ಬು ಮಾಡಬಹುದ ಒಂದು ವೈರ್ ಕನೆಕ್ಟ್ ಮಾಡ್ಬಿಡ್ತೀನಿ. ಹಿಂಗ್ ಮಾಡೋದು ಆಕ್ಚುಲಿ ಹಿಂಗ್ ಮಾಡಿದ್ರೆ ಇಷ್ಟು ತನಕ ನೀವು ತಗೊಂಡು ಹೋಗಿದ್ದು ವಾಪಸ್ ತಗೊಂಡು ಯಾವ ಸರ್ ವಾಪಸ್ ಅಯ್ಯೋ ಇವು ಎಲೆಕ್ಟ್ರಾನ್ಸ್ ಇದಕ್ಕೆ ಪಾಸಿಟಿವ್ ಚಾರ್ಜ್ ಇರ್ತೈತಿ, ಅಟ್ಯಾಕ್ ಬರ್ತದೆ. ಮತ್ ಇಷ್ಟಂತ ಯಾಕೆ ಬರೋದಿಲ್ಲ, ಒಂದು ವೈರ್ ಇರ್ತಿಲ್ಲ, ಇಲ್ಲ ಬ್ಯಾಟ್ರಿ ಇತ್ತಂದ್ರೆ ಅವ್ರು ಹಿಡ್ಕೊಂಡು ಬಂದಿರ್ತದೆ. ಬ್ಯಾಟ್ರಿ ಇಲ್ಲ ಜಸ್ಟ್ ವೈರ್ ಹಾಕ್ಬಿಟ್ಟು ಒಂದು ಹುಟ್ಟು ಬರ್ತದೆ. ಸೊ ಈಗ ನೋಡ್ರಿ, ಇಟ್ ಸೀಮ್ಸ್ ಲೈಕ್ 20 ಕೂಲಮ್ ಚಾರ್ಜ್ ಹ್ಯಾಸ್ ಬೀನ್ ಸ್ಟೋರ್ಡ್. ಆದ್ರೆ ನಮಗೆ ಎಷ್ಟು ಯೂಸ್ ಬರುತ್ತೆ ಗೊತ್ತಲ್ಲ, ಇಲ್ಲಿಂದ ಒಂದು ಕೂಲಮ್ ನಷ್ಟು ಎಲೆಕ್ಟ್ರಾನ್ ಈ ಕಡೆ ಬಂದ್ಬಿಡ್ತಂತೆ. ಎಷ್ಟು ಕೂಲಮ್, ಅಲ್ಲಿ ಒಂದು ಬಲ್ಬ್ ಹಾಕ್ತೀನಿ ನಾ ಈಗ ಈ ಬಲ್ಬ್ ನೋಡಕ್ ಎಷ್ಟು ಪಾಸ್ ಆಗುತ್ತೆ, 1 ಕೂಲಮ್ ನಷ್ಟು ಎಲೆಕ್ಟ್ರಾನ್ಸ್ ಹೋದ್ವು. ಇದು ಎಷ್ಟಿತ್ತು, -10 ಕೂಲಮ್. ಇದ್ರಾಗ -10 ಕೂಲಮ್ ನಾಗಿಂದ 1 ಕೂಲಮ್ ಹೋದ್ರೆ ಎಷ್ಟು ಉಳಿತಿಲ್ಲ, -9 ಉಳಿತಿಲ್ರಿ. ಇಲ್ಲಿನೂ +10 ಕೂಲಮ್ ಐತಲ್ಲ ಅನ್ನಂಗಿಲ್ಲ. ಈ -1 ಕೂಲಮ್ ಅಲ್ಲಿ ಹೋಗಿ ಅದನ್ನ ನ್ಯೂಟ್ರಲೈಸ್ ಮಾಡ್ತಾವ. ದಿಸ್ ಬಿಕಮ್ಸ್ ಬಲ್ಬಿಗೆ ಹೋಗಿರೋಣ ಸದ್ಯ ಬಲ್ಬ್ ನಿನಗೆ ಎಷ್ಟು ಕೂಲಮ್ ಚಾರ್ಜ್ ಸಿಕ್ತಲೆ, 1 ಕೂಲಮ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಕೂಲಮ್ ಹೋದಂತ ಇಲ್ಲಿಂದ ಅವಾಗ ಇದು -8 ಇದು +8. ಇಲ್ಲಿ ಬಲ್ಬಿಗೆ ಎಷ್ಟು ಸಿಕ್ತು, 2 ಕೂಲಮ್. ಹಿಂಗ -10 ಪೂರ್ತಿ ಇಲ್ಲಿ ಹೋದ್ರೆ ಇದು 10 ಕೂಲಮ್ ಅಷ್ಟು ಸಿಕ್ಕಿರ್ತೈತಿ. ಆ 10 ಕೂಲಮ್ ಮೈನಸ್ ಹೋಗಿ ಆ ಕಡೆ ಪಾಸಿಟಿವ್ ನ್ಯೂಟ್ರಲೈಸ್ ಮಾಡಿ ಕಡೆಗೆ ಇದು 0 ಆಗ್ಬಿಡುತ್ತೆ. ನಮ್ ಬಲ್ಬಿಗೆ ಸಿಕ್ಕಿದೆಷ್ಟು, 10 ಕೂಲಮ್ ಅಷ್ಟು. ಅರ್ಥ ಆಗ್ತದೆ. ಸೊ ಅದಕ್ಕೆ ಈಗ ನಾವೇನ್ ಹೇಳ್ಬೇಕು, ಹೌ ಮಚ್ ಚಾರ್ಜ್ ಈಸ್ ಸ್ಟೋರ್ಡ್ ಇನ್ ದಿಸ್ ಕೆಪಾಸಿಟರ್, Q. ಈ ಕಡೆ ಒಂದು ಪ್ಲಸ್ Q, ಆ ಕಡೆ ಮೈನಸ್ Q. ಆದ್ರೆ ಆಕ್ಚುಲಿ ಎಷ್ಟು ಸ್ಟೋರ್ ಮಾಡೋದಂಗದ Q, ನಾಟ್ 2Q. 0 ಮತ್ತೆ 2Q ಅಲ್ಲ, ಎಷ್ಟು Q. ಅರ್ಥ ಆಗತ್ತದಿಲ್ರಿ? 1 ಲಕ್ಷ ರೂಪಾಯಿ ಐತಿ ಅಕೌಂಟ್ನಾಗ, 50 ಯೂಸ್ ಆಗುತ್ತ. 20 ಲಕ್ಷ ಐತಿ, 10 ಲಕ್ಷ ಅಷ್ಟೇ ಯೂಸ್ ಆಗುತ್ತ. ತಿಳಿತದೆ ಇದು ಹಂಗ. ಸೊ ಇಲ್ಲಿ Q, ಇಲ್ಲಿ +2, ಇಲ್ಲಿ -2, ಟೋಟಲ್ ಚಾರ್ಜ್ 2Q. Q ಅರ್ಥ ಇದು ಎದಕ್ ಬೇಕಾಗಿತ್ತು ಅಂದ್ರೆ ಮುಂದೆ ನಾವು ಕೆಪಾಸಿಟರ್ಸ್ ಸೀರೀಸ್ ಮಾಡಾಕತ್ತಿದ್ವಲ್ಲ ಸರ್. ಹೌದು, ಇದನ್ನ ತಗೊಂಡು ಹೋಗಿ ಒಂದು ಬ್ಯಾಟ್ರಿ ಕೊಟ್ಟಿವಿ, ಬ್ಯಾಟ್ರಿಗೆ ಜಸ್ಟ್ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ ಬಂದಿವಿ. ಅನ್ನಕತ್ತಿತ್ತು, ಬಾಲೆ ಅಂತ ಕರ್ಕೊಂಡ್ ಬಂದ್ವಿ. ಇಲ್ಲಿ ಬಂದು 3 ಕೆಪಾಸಿಟರ್ ಅಂತ ಏನ್ ಚಿಂತಿಲ್ಲ. ಇದ್ರಾಗಿನ್ ಬಂದ್ ಪ್ಲೇಟಿಗೆ ಮಾಡೋ ಹುಡುಕಿದ್ ನಾವು ಮ್ಯಾನೇಜ್ ಮಾಡ್ತೀವಿ. ಅದು ನಿನ್ ಸಮಸ್ಯೆ ಅಲ್ಲ, ನಿನ್ ಕೆಲಸ ಮಾಡ್ಬೋದು ಅಲ್ರಿ. ಮತ್ತೆ ಹುಡುಗಿನ ಪ್ಲೇಟ್ ಅಷ್ಟ. ಸೊ ಈಗ ಏನಾಗ್ತದೆ ಅಂತ ಹೇಳ್ತೀನಿ ನೋಡು, ಇದ್ರಾಗ ಒಂದ್ ಸ್ವಲ್ಪ ಎಲೆಕ್ಟ್ರಾನ್ಸ್ ಹೋದಂತಿಕೋ, ಸ್ಟಾರ್ಟಿಂಗ್ ಸ್ವಲ್ಪ ಅಲ್ಲ ಬಹಳಷ್ಟು ಎಲೆಕ್ಟ್ರಾನ್ಸ್ ಹೋದಂತಿಕೋ. ಅವಾಗ ಲೆಫ್ಟ್ ಪ್ಲೇಟ್ ಆಫ್ ಕೆಪಾಸಿಟರ್ C1 ಪಾಸಿಟಿವ್ ಚಾರ್ಜ್ ಬರ್ತದೆ. ಇಲ್ಲಿ ಕಿತ್ಕೊಂಡು ಹೋಗಿ ಎಲೆಕ್ಟ್ರಾನ್ಸ್ ಈ ಕಡೆ C3 ಮೇಲೆ ಆ ಸೇಮ್ ನೆಗೆಟಿವ್ ಚಾರ್ಜ್ ಅಲ್ಲಿ ಬಂದಿರ್ತದೆ. ಹೌದಾ? ಈಗ ಲುಕ್ ಅಟ್ ದ ರೈಟ್ ಪ್ಲೇಟ್ ಆಫ್ C1. ಇದರೊಳಗೆ ಏನಾಗ್ತದೆ ಗೊತ್ತಲ್ಲ, ಈ ಪಾಸಿಟಿವ್ ನೋಡಿ, ಪಾಸಿಟಿವ್ ಅಂತ ಹೇಳಿ ಎಲೆಕ್ಟ್ರಾನ್ಸ್ ಬಂದು ಹಿಂಗ್ ನೋಡ್ತಿರ್ತಾವ, ಅಟ್ರಾಕ್ಟ್ ಆಗಿ. ಈ ರೈಟ್ ಪ್ಲೇಟ್ ಕೆಪಾಸಿಟರ್ C1 ರೈಟ್ ಪ್ಲೇಟ್ ರೈಟ್ ಸೈಡ್ ನಾಗ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಇದಕ್ಕ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆ ಸರ್ದಿರ್ತದೆ, ಆ ಸೈಡ್ ಪಾಸಿಟಿವ್ ಬಂದಿರ್ತದೆ. ಅವಾಗ ಕೆಪಾಸಿಟರ್ C2 ಲೆಫ್ಟ್ ಪ್ಲೇಟ್ ನಾಗ ಇರುವಂತ ಎಲೆಕ್ಟ್ರಾನ್ಸ್ ಕೆಪಾಸಿಟರ್ ರೈಟ್ ಪ್ಲೇಟ್ ರೈಟ್ ಸೈಡ್ ಮೇಲೆ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ ಆಗಿ ಇವು ಎರಡು ಹಿಂಗ್ ಎಲೆಕ್ಟ್ರಾನ್ಸ್ ಬಂದಿರಿ ಪಾಸಿಟಿವ್ ಅಂತ ಹಿಂಗ್ ನೋಡ್ಕೊಂಡ್ ಕೊಡಂಗಿಲ್ಲ. ಅವು ಇವ್ ಯಾಕೆ ನೋಡ್ಕೊಂಡ್ ಕುಂತಾವ ಅಂದ್ರೆ ಇಲ್ಲಿ ಯಾಕೆ ಕೊಡಂಗಿಲ್ಲ, ಗ್ಯಾಪ್ ಐತಿ. ಇಲ್ಲಿ ಗ್ಯಾಪ್ ಇಲ್ಲ, ವೈರ್ ಹಾಕ್ಯಾರ ನೋಡು, ಏನ್ ಆಗ್ಲಿ ಅಂತ ಇಷ್ಟು ಎಲೆಕ್ಟ್ರಾನ್ಸ್ ಬಂದು ಈ ಬಾಜು ಇರುವಂತ ಪಾಸಿಟಿವ್ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡ್ತಾವ. ಅವಾಗ ಈ ಕಡೆ ನೆಗೆಟಿವ್ ಅಷ್ಟೇ ಉಳಿಯುತ್ತೆ. ನಾವ್ ಇದನ್ನ ಚಾರ್ಜ್ ಮಾಡಲಾರ್ದ ಚಾರ್ಜ್ ಆದಂಗ ತೆಗೆದು ಇಲ್ಲಿಂದ ಎಲೆಕ್ಟ್ರಾನ್ಸ್ ಬಂದಿದ್ದಕ್ಕೆ ಇದು ಪಾಸಿಟಿವ್ ಚಾರ್ಜ್ ಆತ. ಈ ಪಾಸಿಟಿವ್ ನೋಡಕ್ ಪಾಸಿಟಿವ್ ಅಂತ ಇರ್ಬೋದು. ಈ ಕಡೆ ಮತ್ತೆ ಪಾಸಿಟಿವ್ ಇವು ಬಂದು ಇದನ್ನ ನ್ಯೂಟ್ರಲೈಸ್ ಮಾಡ್ತಾರೆ. ಅದಕ್ಕೆ ಇಲ್ಲೇ ಪಾಸಿಟಿವ್ ಬಂದಿದೆ, ಓಟು ಚಾರ್ಜ್ ಆಗ. ನಮ್ ಬ್ಯಾಟ್ರಿ ಇದು ಇಷ್ಟ ಮಾಡಿದ ಕೆಲಸ ಓಟು ಚಾರ್ಜ್ ಆಗ. ಸೊ ಈಗ ಅದ್ ಹೆಂಗ್ ಆಗಿರ್ತೈತಿ ಪ್ರೊಸೆಸ್ ಅಂದ್ರೆ
ಸಪೋಸ್ ಲೆಫ್ಟ್ ಪ್ಲೇಟ್ ಆಫ್ C1 ಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಬಂದ್ರೆ ರೈಟ್ ಪ್ಲೇಟ್ ಆಫ್ C3 ಮೇಲೆ ಬಂದಿರ್ತದೆ ಮೈನಸ್ ಕ್ಯೂ. ಇಲ್ಲೇ ಈ ಇಂಡಕ್ಷನ್ ನಿಂದ ಅಟ್ರಾಕ್ಷನ್ ನಿಂದ ಈ ಮೂವ್ಮೆಂಟ್ ನಿಂದ ಹೆಂಗ್ ಆಗಿರ್ತದೆ ಗೊತ್ತಲ್ಲ, ಇಲ್ಲಿ ಪ್ಲಸ್ ಕ್ಯೂ ಇದ್ರೆ ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ, ಅಂದ್ರೆ ಇದು ಮೈನಸ್ ಕ್ಯೂ, ಇದು ಮೈನಸ್ ಕ್ಯೂ ಬರ್ತದೆ ಪ್ಲಸ್ ಕ್ಯೂ. ತಿಳಿಸಿ ಇದು ಲೈಕ್ ಇದು ಪ್ಲಸ್ 10 ಕೂಲಮ್, ಇದು ಮೈನಸ್ 10 ಕೂಲಮ್ ಇದ್ರೆ ಇದು ಮೈನಸ್ 10 ಕೂಲಮ್ ಪ್ಲಸ್ 10 ಕೂಲಮ್ ಮೈನಸ್ 10 ಕೂಲಮ್ ಪ್ಲಸ್ 10 ಕೂಲಮ್ ಹಿಂಗಾಗಿರ್ತದೆ ಇದು. ಸೊ ಈ ಮೂರು ಚಾರ್ಜ್ ನಮ್ದು, ಮೂರು ಕೆಪಾಸಿಟರ್ ನಮ್ದು ಚಾರ್ಜ್ ಮೂರು ಕೆಪಾಸಿಟರ್ ಚಾರ್ಜ್ ಹೌದ್ರಿ. ಸೊ ಹೌ ಮಚ್ ಈಸ್ ದ ಚಾರ್ಜ್ ಸ್ಟೋರ್ಡ್ ಇನ್ ದ ಫಸ್ಟ್ ಕೆಪಾಸಿಟರ್? ಫಸ್ಟ್ ಕೆಪಾಸಿಟರ್ ನಾಗ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಟೋಟಲ್ 2Q, ಟೋಟಲ್ 0 Q ಯೋ. ಸೆಕೆಂಡ್ ಕೆಪಾಸಿಟರ್ ನಾಗ, ಥರ್ಡ್ ಕೆಪಾಸಿಟರ್ ನಾಗ ಟೋಟಲ್ ಮಜಾ. ಇದು ಮತ್ತೆ ಡಿಸ್ಕಷನ್ ಮಾಡ್ಬೇಕು ನಾವೀಗ. ಈ ಒಂದೇ ನಿಮ್ಗೆ ಅರ್ಥ ಆಗಿರ್ಬೇಕು ಸರಿ, ಒಂದೇ ನಿಮ್ಗೆ ಅರ್ಥ ಆಗಿರ್ಬೇಕು. ಸರಳ ಅಲ್ಲಿದು ಆ ಕಡೆ ಕ್ಯೂ ಕ್ಯೂ ಅನ್ನಕ್ ಬರಂಗಿಲ್ಲ ಅಂತ ಗೊತ್ತಾಗ್ಬೇಕು. ಏನೋ ಇರ್ತಾವ್ರಿಪ್ಪ ಡೋಂಟ್ ನೋ ಅಂತ ಅನ್ಬೇಕು. ಏನೇನ್ರ ಅಸಂಪ್ಷನ್ ಮಾಡೋದ್ರಲ್ಲಿ ಜೀವನದೊಳಗೂ ಹಂಗ ಮಾಡ್ಬೇಕಂತ್ರಿ. ದೇವರದನ್ನ ಅವದಾನ ಐ ಬಿಲೀವ್, ಯು ಬಿಲೀವ್ ಆರ್ ನಾಟ್ ಸಂಬಂಧ ಇಲ್ಲ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಇಟ್? ನೋ ಅಂದ್ರೆ ಡೋಂಟ್ ನೋ ಅಂತ ಅರ್ಥ. ಅದು ತಿಳಿತಿಲ್ಲ, ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ ಆಗ್ತದೆ. ಒಂದೇನೋ ನಾವು ಅಯ್ಯೋ ದಿಸ್ ಇಸ್ ಲೈಕ್ ದಿಸ್ ಓನ್ಲಿ ಅಂದ್ಬಿಟ್ಟು ಅಂತ ತಿಳ್ಕೊರಿ, ಅದಕ್ಕೆ ನಿಂತು ಬಿಡ್ತೀವಿ ನಾವು, ಮುಂದೆ ಪ್ರೋಗ್ರೆಸ್ ಆಗಂಗಿಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕನ್ಕ್ಲೂಷನ್ಸ್ ಮಾಡಬಾರ್ದಂತೆ ಅದ್ರ ಬಗ್ಗೆ. ನಾವು ಪರ್ಟಿಕ್ಯುಲರ್ ಈಗ ಹಂಗಂದ್ರೆ ಏನಂತ ಅರ್ಥ ಮಾಡ್ಸಕ್ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮಂದಿ ಬಗ್ಗೆ ಕನ್ಕ್ಲೂಷನ್ ಮಾಡ್ತೀವಿ ನಾವು, ಇವ್ರು ಕೆಟ್ಟ, ಇವ್ರು ಚಲೋ, ಇವ್ರು ಹಿಂಗ್, ಇವ್ರು ಹಂಗ್, ಅವ್ರು ಹಂಗ್ಲೆ ಹಿಂಗ್ ಮಾತಾಡ್ತೀವಲ್ಲ, ಇನ್ನೋ ಕನ್ಕ್ಲೂಷನ್. ಅದರ್ ಪರ್ಸನ್ ನೀವು ಎಷ್ಟು ಸಾರ್ತಿ ಹಿಂಗ ಆಗಿರ್ತೈತಿ, ಒಬ್ರಿಗೆ ಹೋಗಿ ಬೆಟ್ಟಾಗಿ ಅಥವಾ ಮನ್ಯಾಗ ಯಾರು ಬೆಟ್ಟಾಗಿ ಇನ್ನೊಂದು ಕೇಳಕ್ ಅವ್ರು ಬೈತಾರ ಅಂತ ಅನ್ಕೊಂಡಿರ್ತೀವಿ, ಅವ್ರು ಬೈಯಂಗಿಲ್ಲ. ಏನ್ ಜಡ್ಜ್ ಮಾಡಬಾರ್ದು. ಹಿಂಗ ಲೈಫ್ ಬಗ್ಗೆ ಪ್ರತಿಯೊಂದು ಯಾವ್ದ್ರ ಬಗ್ಗೆನೂ ಕನ್ಕ್ಲೂಷನ್ ಮಾಡಬಾರ್ದು. ಅಂದ್ರೆ ನೀವು ಇಂಪ್ರೂವ್ಮೆಂಟ್ ಹಾಕೊಂತ ಹೋಗ್ತೀರಿ, ಹೆಚ್ಚಿಗೆ ಹೆಚ್ಚಿಗೆ ಅರ್ಥ ಮಾಡ್ತೀರಿ, ಅರ್ಥ ಮಾಡ್ಕೊಂತೀರಿ ಇದು ಲೈಫ್ ಬಗ್ಗೆ. ಸಾಕು. ಕ್ಯೂ ಎಷ್ಟ? ಕ್ಯೂ ಎಷ್ಟು? ಇದನ್ನ ರೂಢ ಮಾಡ್ಕೊಂಡು ಪ್ರತಿ ಕ್ವಶನ್ ನೀವು ಹಂಗ ಅಂದ್ರೆ ಆನ್ಸರ್ ಹೋಗ್ತಿದ್ರು ಸಿಂಪಲ್ ಕ್ವಶನ್ ಕೇಳಿದಾಗ ಎಕ್ಸಾಮ್ ನಾಗ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮನಿ ಟೆಸ್ಟ್ ಒಂದೇ ಕ್ವಶನ್ ಹಿಂಗ್ ಮಾಡ್ಬಾರ್ದು. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ನೆಕ್ಸ್ಟ್ ಟೆಸ್ಟ್ ಬಂದಾಗ ಚಂದಾಗಿ ಬರಿಬೇಕು. ಅದ್ ನೋಡ್ರಿ ನೈ ಈಗ ನೋಡ ಅದು ಆನ್ಸರ್ ಹೇಳಿದೆ. ಸೊ ಆಕ್ಚುಲಿ ದಿ ಆನ್ಸರ್ ಇಸ್ ಇಲ್ಲಿ ಟೋಟಲ್ ಕ್ಯೂ, ಇಲ್ಲಿ ಟೋಟಲ್ ಕ್ಯೂ, ಇಲ್ಲಿ ಟೋಟಲ್ ಕ್ಯೂ, ಆಲ್ 3 portion of Q, not 3Q. ವೈ ಅಂತ ಹೇಳ್ತೀನಿ. ಯಾಕಂದ್ರೆ ಇವು ಇಂಟರ್ ಡಿಪೆಂಡೆಂಟ್ ಅದಾವ, ಒಂದು ಹೋಲ್ ಒಟ್ಟು ಹೋಗ್ದಾವ. ಏನಂದ್ರ ಈಗ ನೋಡ್ರಿ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ ಅವಕ್ಕ. ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಅಂದ್ರೆ ಏನ್ ಸರ್? ಈಗ ಮೂನಿಗೆ ಏನೋ ಹುಚ್ಚನ್ ಎಕ್ಸಾಂಪಲ್ ನೆನಪಂತೆ, ಮೂನಿಗೆ ಅದರದಾದಂತ ಬೆಳಕಿಲ್ಲ, ಸೂರ್ಯನ್ ಬೆಳಕು ಅದ್ರ ಮೇಲೆ ಬೀಳಿಲ್ಲ ಅಂದ್ರೆ ಮೂನದ್ದು ಲೈಟ್ ಹೋಗ್ತದೆ. ಅಂದ್ರೆ ಆಕ್ಚುಯಲ್ ಸೋರ್ಸ್ ಇರೋದು ಒಂದ ಸಣ್ಣದ್ದು ಲೈಟ್ ಬರ್ತದೆ, ಅದ್ರ ಜೊತೆಗೆ ಮೂನದ್ದು ಲೈಟ್ ಬರ್ತದೆ ಅರ್ಥ ಅನ್ಬಾರ್ದು. ಸಣ್ಣದ ಅದು ಅರ್ಥ ಆದ್ರೆ. ಸೊ ಈಗ ನೋಡ್ರಿ, these charges are interdependent, they are not independent. Understood? Yes sir. ಹೆಂಗಂತ ಹೇಳಿದ್ರಿ ಇಂಟರ್ಡಿಪೆಂಡೆಂಟ್ ಅಂದ್ರೆ? ಈಗ ನೋಡ್ರಿ, ಇದೆ ಇದು ತೆಗ್ದು ಹಾಕ್ಬಿಡಿ, ಜಾಯಿನ್ ಮಾಡಿ ಬಲಬರ ಹಾಕ್ರಿ, ಜಾಯಿನ್ ಮಾಡ್ರಿ. ಅವಾಗ ರೈಟ್ ಪ್ಲೇಟ್ನಾಗ ಏನ್ ಎಲೆಕ್ಟ್ರಾನ್ ಕಿತ್ತಿ ಹಾಕಿದ್ವಲ್ಲ ನಾವು, ಅವು ಹೌದಾ? ಇದಿಷ್ಟು ನೆಗೆಟಿವ್ ಬರ್ತಾವ. ಈ ನೆಗೆಟಿವ್ ಹೋಗಿದಕ್ಕೆ ಹೆಂಗ್ ಒಟ್ಟು ಸಾಯ್ತಾವ ನೋಡ್ರಿ. ಈಗ ಈ ನೆಗೆಟಿವ್ ಹೋಗಿ ಏನ್ ಬರುತ್ತದೆ? ಲೆಫ್ಟ್ ಪ್ಲೇಟ್ ಆಫ್ ಕೆಪಾಸಿಟರ್. ಇದು ಸತ್ತ ಅವಾಗ ಈ ಎಲೆಕ್ಟ್ರಾನ್ಸ್ ಹಿಂಗ್ ನೋಡ್ಕೊಂಡು ಕುಂದಿರ್ತಾವಲ್ಲ, ಅದ್ರಾಗ ಒಂದ್ ಎಲೆಕ್ಟ್ರಾನ್ ಬಾಜು ಎಲೆಕ್ಟ್ರಾನಿಕ್ ಬಟ್ ತಲೆ ಪಾಸ್ ಮಾಡಿ ಎದಕ್ಕೆ ನಿಂತಿ ಅಲ್ಲಿ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ ನಿಂತಿದ್ರಿಲ್ಲ, ನೋಡಿ ನೋಡ ಇಲ್ಲಿ ಪಾಸಿಟಿವ್ ಐತೆ ನಮ್ ಕಡೆನ, ಬಾಜು ಪಾಸಿಟಿವ್ ಐತೆ ನೋಡ್ರಲ್ಲೇ ನೋಡ್ಬೇಕು. ಅಡಿ ಅವ್ನು ಹೋಗ್ತಾರೆ ಏನು ಪಾಸಿಟಿವ್ ಇಲ್ಲ ಏನಿಲ್ಲ. ಸೊ ಈ ಎಲೆಕ್ಟ್ರಾನ್ಸ್ ಅಷ್ಟು ಹೋಗಿ ಇದನ್ನ ನ್ಯೂಟ್ರಲೈಸ್ ಮಾಡ್ಬೋದ. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ದಿಸ್.
ಇದು ಹೋಗಿ ಇದು ನ್ಯೂಟ್ರಲೈಸ್ ಮಾಡ್ತಾವ ಓಟು ಸತ್ತು ಕೆಪಾಸಿಟರ್. ಸೊ ಇರು ನೋಡಕ್ ಅನ್ಸುತ್ತೆ ಕ್ಯೂ 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 3Q ಅನ್ಸುತ್ತ, ಯೂಸಿಗೆ ಬರೋದು ಎಷ್ಟು ಅದಾಗ ಕ್ಯೂ ಅಷ್ಟೇ. ಸೊ ಅದಕ್ಕೆ ಸೀರೀಸ್ ಕಾಂಬಿನೇಷನ್ ಒಳಗೆ ನೀವು 3 ಕೆಪಾಸಿಟರ್ಗಳನ್ನಾದ್ರೂ ಹಾಕೊಳ್ಳಿ, 10,000 ಕೆಪಾಸಿಟರ್ಸ್ ಹಾಕೊಳ್ಳಿ, ಒಟ್ಟು ಸೇರಿ ಮತ್ತು ಕ್ಯೂ ಆಗ ಏನ್ ಮಾಡೋಣ ಹಿಂಗ್ ಮಾಡಿ 1 ಕೆಪಾಸಿಟರ್ನಾಗ ಸ್ಟೋರ್ ಮಾಡೋದನ್ನ 3 ಸ್ಟೋರ್ ಮಾಡ್ಯಾರಂತಲೇ ಏನ್ ಮಾಡೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಲಾಸ್ಟಿಗೆ ಚಲೋ ಅಂತ ಮಾಡೋಣ. ಈಗ ಡೆರಿವೇಶನ್ ಚಲೋ ಆಗಿಲ್ಲ ಸರ್, ಇನ್ನು ಅದಕ್ಕೆ ಬೇಸಿಕ್ಸ್ ಏನೇನು ಬೇಕು ಚಲೋ ಅರ್ಥ ಮಾಡ್ಕೊಂಡು ನಾವೀಗ. ಈಗ ಆಮೇಲೆ ಮತ್ ಬ್ಯಾಟ್ರಿ ಏನೋ ಒಂದು ಮಾತು ಹಿಡಿತೆ, ಒಂದ ಕೆಪಾಸಿಟರ್ ಒಂದು ಬ್ಯಾಟರಿದಿಂದ ನೀವು ಚಾರ್ಜ್ ಮಾಡಬೇಕಂದ್ರೆ ಆ ಬ್ಯಾಟರಿದ ಪೊಟೆನ್ಶಿಯಲ್ ಡಿಫರೆನ್ಸ್ ಈಕ್ವಲ್ ಟು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ಬಿಟ್ವೀನ್ ದ ಪ್ಲೇಟ್ಸ್ ದ ಕೆಪಾಸಿಟರ್ ಆಗೋ ತನಕ ಚಾರ್ಜ್ ಆಗ್ತೈತಿ ಅಂತ ಹೇಳಿದೆ ನಾವು ಪ್ರೊಸೆಸ್. ಈಗ ನೋಡ್ರಿ 3 ಕೆಪಾಸಿಟರ್ಗಳು ಉಂಟು, ಬ್ಯಾಟರಿ ಪೊಟೆನ್ಶಿಯಲ್ ಡಿಫರೆನ್ಸ್ ಉಂಟು 50 ವೋಲ್ಟ್. ಈಗ ಚಾರ್ಜಿಂಗ್ ಎಲ್ಲಿ ತರ ಆಗ್ತದೆ ಗೊತ್ತಾ? ಒಂದೇ ಇದ್ದಾಗ 50-50 ಅದು ಈಕ್ವಲ್ ಆಗೋ ತನಕ ಚಾರ್ಜಿಂಗ್ ಪ್ರೊಸೆಸ್ ಆಗ್ತದೆ. ಈಗ ಈ 2 ಪ್ಲೇಟ್ ನಡು ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಆಗಿರ್ತೈತೆ. ಎಷ್ಟು ಗೊತ್ತಿಲ್ಲ. ಲೆಟ್ ಅಸ್ ಸೇ V1. ಹೌದ್ರಿ, ಇವು 2 ನೋಡು ಅಂದ್ರೆ ಇದು ಪಾಸಿಟಿವ್ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಬಂದಿದ್ದಕ್ಕೆ ಇಲ್ಲೊಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಬಂದಿರ್ತದೆ. ಎಷ್ಟು? V2. ಇಲ್ಲೊಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಬಂದಿರ್ತದೆ V3. Now when we take the capacitors in series, the charging process continues until the potential of the battery is equal to the sum of the potentials between each capacitor. ಇಲ್ಲೇ 15 ವೋಲ್ಟ್ ಬಂದಂತ ತಿಳ್ಕೊಳ್ಳಿ. ಹ್ಞೂನ್ರಿ. ನೆಕ್ಸ್ಟ್ ಇಲ್ಲಿ 10 ವೋಲ್ಟ್ ಬಂದಂತ ತಿಳ್ಕೊಳ್ಳಿ. ಎಷ್ಟಾದ 2 ಸೇರಿ 25. 10 15 25 25 ಅನ್ಕೊಂಡಿವಿ ನಾವು. 15 10 25. ಮೂರನೇದಕ್ಕೆ ಎಷ್ಟು? 25. ಇವು 3 ಸೇರಿ ಯಾವಾಗ 50 ಆಗ್ತದೆ. ಅಲ್ಲಿಗೆ ಹಿಂಗ್ ಜಗ್ಗಕ್ಕೆ ಬರಂಗಿಲ್ಲ. ಅರ್ಥ ಆಗ್ತದೆ? ಇದ್ರಾಗ ಒಂದ ಕೆಪಾಸಿಟರ್ ಇದ್ದಾಗ ಅದ್ರ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಆದ್ರೆ ಸಾಕು, 3 ಹೋಗುತ್ತೆ. ಇಲ್ಲೇ 3 ಇರ್ತಾವಲ್ಲ, ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡ್ ಆಗುತ್ತೆ. ಉಟ್ರು ಸೇರಿ 50 ಆದ್ರೆ ಅಲ್ಲಿ ಚಾರ್ಜಿಂಗ್ ಪ್ರೋಸೆಸ್ ಸ್ಟಾಪ್ ಆಗ್ತದೆ. Now the derivation starts. Steps ಕಡೆ ಬರೋಣ. ಏನ್ ಸ್ಟೆಪ್ಸ್ ಬರ್ತಾವೆ ಇದ್ರಾಗ ಫಾರ್ಮುಲಾ ನೋಡೋಣ. ನಮಗೆ ಏನ್ ಡೆರಿವೇಶನ್ ಮಾಡ್ಬೇಕಾಗಿತ್ತು ಈಗ ಅಂತಂದ್ರೆ equivalent capacitance. If the capacitance of the first capacitor is C1, second capacitor is C2, third capacitor is C3, then what is the equivalent capacitance? ಈಗ C1 C2 C3 ಅಂದ್ರೆ ಏನು? ಒಂದೇ ಕೆಪಾಸಿಟರ್ 6 ಮೈಕ್ರೋಫಾರಡ್ ಐತಿ, ಸೆಕೆಂಡ್ ಕೆಪಾಸಿಟರ್ 4 ಮೈಕ್ರೋಫಾರಡ್ ಐತಿ, ಥರ್ಡ್ ಕೆಪಾಸಿಟರ್ 2 ಮೈಕ್ರೋಫಾರಡ್ ಐತಿ. ಇವುಗಳನ್ನ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದರೆ ಒಟ್ಟು ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ ಒಂದು ಇದು ಬೇಕಲ್ಲ, ಅದನ್ನ ಮಾಡಕ್ ಹೊಂಟಿಲ್ಲ. ಸೊ ಇದು ಸಿ ಎಸ್ ಅಂತ ಸಿ ಎಸ್ ನಾವು ಕ್ಯಾಲ್ಕುಲೇಟ್ ಮಾಡಕ್ ಹೊಂಟಿವಿ. ಅದನ್ನ ಆಮೇಲೆ ಹೇಳೋದಾಗಿತ್ತ, ಈಗ ಅಂದ್ಬಿಟ್ಟೆ. CS is the symbol used for equivalent capacitance of capacitors in series. ಅನ್ನಕ್ ಎಸ್. C2 C3 charge stored Q1 Q2 Q3 ಅಂತಿಲ್ಲ. ಮೂರರಾಗೂ ಚಾರ್ಜ್ ಸ್ಟೋರ್ಡ್ ಸೇಮ್ Q Q Q. ಟೋಟಲ್ ಚಾರ್ಜ್ Q. ಇಂಡಿವಿಜುವಲ್ ಚಾರ್ಜ್ Q. ಟೋಟಲ್ ಚಾರ್ಜ್ Q. ಟೋಟಲ್ ಪೊಟೆನ್ಶಿಯಲ್ V. ಇಂಡಿವಿಜುವಲ್ ಪೊಟೆನ್ಶಿಯಲ್ V V ಅಂತ ಮೂರು ಸೇಮ್ ಇರಂಗಿಲ್ಲ. V1 V2 V3. ಮೂರು ಕೆಪಾಸಿಟರ್ಗಳಿಗೆ ಕೆಪಾಸಿಟನ್ಸ್ ಬೇರೆ ಬೇರೆ ವ್ಯಾಲ್ಯೂ ಇರ್ತದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ. ಈ ಚಾರ್ಜ್ ಸ್ಟೋರ್ಡ್ ಈಸ್ ಸೇಮ್. ನಮಗೇನ್ ಬೇಕು ಗೊತ್ತಾ? C1 C2 C3 ಸೇರಿ ಒಟ್ಟು ಕೆಪಾಸಿಟನ್ಸ್ ಎಷ್ಟಾದ್ರು CS. ಅದನ್ನ ಡಿರೈವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಚಲೋ ಮಾಡೋಣ. ಎಲ್ಲಿಂದ ಚಲೋ ಮಾಡ್ತೀವಂತ ಇಲ್ಲಿಂದನೇ ಯಾಕೆ ಚಲೋ ಮಾಡ್ಬೇಕಂತ ಆಮೇಲೆ ಗೊತ್ತಾಗ್ತದೆ. ವಿ ನೋ ದಟ್ ಅಥವಾ ವಿ ಹ್ಯಾವ್ V is equals to V1 plus V2 plus V3. ಹ್ಞೂನ್ರಿ. ಇದಕ್ಕಿಂತ ಮೊದಲು ಸ್ಟೆಪ್ ಬರೀಬೋದ್ಬೇಕಾದ್ರೆ ಅದನ್ನ ಆಮೇಲೆ ನೋಡಿರುತ್ತೆ. ಯಾವಾಗ ನೋಡಿ C is equal to Q by Q ಅಂತ ನೋಡ್ದಂಗೈತಿ. ಬೇಸಿಕ್ ಫಾರ್ಮುಲಾ ಆಫ್ ಕೆಪಾಸಿಟನ್ಸ್ ಅದು. ಸೊ ಈಗ ಏನ್ ಮಾಡ್ತೀವಿ ನಾವು ಅಂದ್ರೆ
ಈ ವಿಗೂ ಡಿಫರೆನ್ಸ್ ಏನು? ಇದು ಟೋಟಲ್ ಪೊಟೆನ್ಷಿಯಲ್ ಅಂದ್ರೆ ಮೂರು ಸೇರಿ ಅಥವಾ ಬ್ಯಾಟ್ರಿ ಮೂರು ಸೇರಿ ಟೋಟಲ್. V1 ಅದಕ್ಕೆ V1 ಏನ್ ಕರಿತೀವಿ ಗೊತ್ತಲ್ಲ? V1 is individual potential. V is V2 is individual potential. V3 is Individual potential. C1 is Individual capacitance. ಶಾಣೆ. C2 Individual capacitance. similarly. Q are individual charges as well as total charge stored. ಗೊತ್ತಾಗ್ತಿಲ್ಲ? ಇಲ್ಲ, ಎರಡು ಶಬ್ದಗಳನ್ನು ಯೂಸ್ ಮಾಡ್ತೀನಿ ಇದ್ಮೇಲೆ. ಇಂಡಿವಿಜುವಲ್ ಟೋಟಲ್, ಇಂಡಿವಿಜುವಲ್ ಟೋಟಲ್. ಈಗ C is equal to Q by V ಅಂತ ಏನ್ ಬೇಸಿಕ್ ಫಾರ್ಮುಲಾ ಐತಲ್ಲ ನಮ್ ಕಡೆ, ಇದನ್ನ ನೀವು ಯೂಸ್ ಮಾಡಕ್ಕಂತ ಐ ವಿಲ್ ಯೂಸ್ ದಿಸ್ ಅಂತ ಇಲ್ಲಿ ಹಚ್ಚಿದ್ರೆ ನಿಕ್ಕೋದು. ಫಸ್ಟ್ ಕ್ವಶನ್ ಏನ್ ಬರುತ್ತಂದ್ರೆ, ಆರ್ ಯು ಗೋಯಿಂಗ್ ಟು ಯೂಸ್ ಟೋಟಲ್ ವ್ಯಾಲ್ಯೂಸ್ ಆರ್ ಇಂಡಿವಿಜುವಲ್ ವ್ಯಾಲ್ಯೂಸ್? ಈ ಮೂರೊಳಗೆ ಒಂದಕ್ಕೆ ನೀವು ಇಂಡಿವಿಜುವಲ್ ವ್ಯಾಲ್ಯೂ ಹಚ್ಚಿದ್ರೆ ಇನ್ನೆರಡು ಇಂಡಿವಿಜುವಲ್ ವ್ಯಾಲ್ಯೂನ ಹಚ್ಚಬೇಕು. ಇಂಡಿವಿಜುವಲ್ ಕೆಪಾಸಿಟೆನ್ಸ್, ಇಂಡಿವಿಜುವಲ್ ಚಾರ್ಜ್, ಇಂಡಿವಿಜುವಲ್ ಪೊಟೆನ್ಷಿಯಲ್. ಟೋಟಲ್ ಕೆಪಾಸಿಟೆನ್ಸ್, ಟೋಟಲ್ ಚಾರ್ಜ್ ಅಂದ್ರೆ ಟೋಟಲ್ ಈಸ್ ಈಕ್ವಲ್ ಟು ಟೋಟಲ್ ಬೈ ಟೋಟಲ್ ಇರ್ತದೆ ಮಾತ್ರ. ಸೊ ವೆನೆವರ್ ಇದನ್ನ ನಾವು ಯೂಸ್ ಮಾಡ್ತೀವಿ. ಈಗ ಯೂಸ್ ಮಾಡೋಬೇಕಾದ್ರೆ ಒಂದ್ ಕಡೆ ಇಂಡಿವಿಜುವಲ್ ವ್ಯಾಲ್ಯೂ ಹಚ್ಚಿದ್ರೆ ಎಲ್ಲ ಕಡೆ ಇಂಡಿವಿಜುವಲ್, ಟೋಟಲ್ ಹಚ್ಚಿದ್ರೆ ಟೋಟಲ್. ಇದು ರೂಲ್ ಫಾಲೋ ಮಾಡುತ್ತೆ. ಈಗ ವಿ ಏನ್ ವಿ ಸರ್? ಟೋಟಲ್ ಪೊಟೆನ್ಷಿಯಲ್. ವಿ ಇಸ್ ಟೋಟಲ್ ಪೊಟೆನ್ಷಿಯಲ್. ಸೊ ಬೇಕಾದ್ರೆ ಒಂದ್ ನಿಮಿಷ ವಿ ಹಂಗ ಇಟ್ಕೊಳ್ಳಿ. V1 ಇಂಡಿವಿಜುವಲ್ ಪೊಟೆನ್ಷಿಯಲ್. ಹೌದಲ್ರಿ? V1 is individual potential. From the formula V is equal to Q1 by C1. Q1 ಅಂತಿಲ್ಲದೆ ಎಲ್ಲದರೊಳಗೂ ಸೇಮ್ ಚಾರ್ಜ್ ಸ್ಟೋರ್ಡ್ ಐತಿ. V1 is individual potential, Q is individual potential. ಟೋಟಲ್ ಚಾರ್ಜ್ ಟೋಟಲ್ ಆಗ್ಬಿಡೋಣ. V ಹೇಳಿದಾಗ ಟೋಟಲ್ ಚಾರ್ಜ್ V is equal to Q by C. ಟೋಟಲ್ ಹೇಳ್ರಿ. ಇಂಡಿವಿಜುವಲ್ ಅದ Q ಇಲ್ಲ ಬೇರೆ ಹೇಳ್ರಿ. ಡಿವೈಡೆಡ್ ಬೈ C. Yes. Total capacity. Total is equal to total by total. Individual by individual plus individual by individual. Q by C2 plus Q by C3. therefore Q by C S is equal to Q 1 by C1, 1 by C2, 1 by C3. Move derivation. 1 by CS is equal to 1 by C1 plus ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡು ಅಂದ್ರೆ ಗೊತ್ತಾಗುತ್ತೆ ಏನ್ ಹಿಂಗ ಅಂದ್ರೆ ಅರ್ಥ. ಈಗ ಲೆಟ್ ಅಸ್ ಸೇ 2 ಮೈಕ್ರೋಫ್ಯಾರಡ್ ಐತಿ, ಇದು 4 ಮೈಕ್ರೋಫ್ಯಾರಡ್ ಐತಿ, ಇದು 6 ಮೈಕ್ರೋಫ್ಯಾರಡ್ ಐತಿ. ವಾಟ್ ಈಸ್ ಈಕ್ವಿವಲೆಂಟ್ ಕೆಪಾಸಿಟೆನ್ಸ್? ಇದ್ರ ಫಾರ್ಮುಲಾ ಯೂಸ್ ಮಾಡಿ ಗೊತ್ತಿಲ್ಲ. ಇದು ಕಾನ್ಸೆಪ್ಟ್ ಅನ್ನು ನೋಡಿ ಕೈ ಕೈ ಕಾನ್ಸೆಪ್ಟ್ ಐತಿ. ದಟ್ಸ್ ಗುಡ್. ಈಗ ಇದು ಫಾರ್ಮುಲಾ ಹಚ್ಚೋಣ ನಾವು. therefore 1 by CS is equals to 1 by 2 values plus 1 by plus 1 by ಇದೇನಂತ ಬರುತ್ತೆ? LCM ಎಷ್ಟು ಬರುತ್ತೆ? 2 4 6 LCM ಎಷ್ಟು ಬರುತ್ತೆ? 2 S ದ 4 6 4 and then 6 to the honey bar ಎಷ್ಟು ಬಂತ್ರಿ? So answer is 11 by 12. ಇದು 1 by CS ಬಂದಿರ್ತೈತಿ. ನಮಗ್ ಬೇಕಾಗಿ ರೆಸಿಪ್ರೋಕಲ್ ಮಾಡಬೇಕು ಲಾಸ್ಟ್ ಗೆ ಯಾವಾಗಲೂ ಇದಕ್ಕೆ. ಅಷ್ಟು ಗೊತ್ತಿಲ್ಲ ನಿಮಗೆ ಅಂತಂದ್ರೆ ವಿಷಯ ಕೊಡ್ತಾರೆ ಪ್ರತಿ ಸಲ. 12 divided by 11 ಮೈಕ್ರೋಫ್ಯಾರಡ್. ಇವು ಮೈಕ್ರೋಫ್ಯಾರಡ್ ಅಲ್ಲ, ಮೈಕ್ರೋಫ್ಯಾರಡ್ ಆನ್ಸರ್ ಬಂದಿರ್ತದೆ. ಇದು ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಾಗ್ತಿ ಹೆಂಗಂತೇಳಿ? ಇದ್ರ ಬಗ್ಗೆ ಇನ್ ಸ್ವಲ್ಪ ಮಾಹಿತಿ ಐತಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ನಾಳೆ ಸೀರೀಸ್ ಬಗ್ಗೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ ಮುಗಿಸಿ ಪ್ಯಾರಲಲ್ ಡೆರಿವೇಶನ್ ಮಾಡಿ, ಅದಾದ್ಮೇಲೆ ಪ್ಯಾರಲಲ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ ಡಿಸ್ಕಸ್ ಮಾಡಿ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಒಂದು ಡೆರಿವೇಶನ್ ಮಾಡಿದ್ರೆ ಚಾಪ್ಟರ್ ಮುಗಿತು. ಸೊ ವೆರಿ ಸೂನ್ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ. ಥ್ಯಾಂಕ್ ಯು.